ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದಿಂದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎನ್ನುವಂತಹ ಪಾಠವನ್ನು ನೋಡೋಣ. ನಮಗೆಲ್ಲ ಗೊತ್ತು, ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಉತ್ತಮ ಶಿಕ್ಷಕರಾಗಿದ್ದರು. ಅವರ ಹೆಸರಿನಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೇವೆ ಅಂತ. ಆದರೆ ಅವರು ಬರೀ ಶಿಕ್ಷಕರಾಗಿ ಮಾತ್ರ ಅಲ್ಲ, ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರೆಲ್ಲರ ಮಾಹಿತಿಯನ್ನು ನಾವು ಈ ಪಾಠದಲ್ಲಿ ನೋಡ್ತೇವೆ. ಈ ಪಾಠದ ಪ್ರಾರಂಭವನ್ನು ಅವರು ರಾಯಭಾರಿಯಾಗಿದ್ದಾಗ ಹೇಗೆ ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ರು ಅನ್ನೋದರಿಂದ ಪ್ರಾರಂಭ ಆಗತ್ತೆ. ಡಾಕ್ಟರ್ ರಾಧಾಕೃಷ್ಣನ್ ಅವರನ್ನು ಸೋವಿಯತ್ ಒಕ್ಕೂಟದ ರಾಯಭಾರಿಯಾಗಿ 1949ರಿಂದ 52 ತನಕ ನೇಮಿಸಲಾಗತ್ತೆ. ರಾಧಾಕೃಷ್ಣನ್ ಅವರು ಒಬ್ಬರು ಆದರ್ಶವಾದಿ ಆಗಿದ್ರು. ಆದರೆ ಆಗ ಸೋವಿಯತ್ ಒಕ್ಕೂಟದಲ್ಲಿ ಆಡಳಿತದಲ್ಲಿದ್ದವರು ಸ್ಟಾಲಿನ್ ಅವರು ಒಬ್ಬ ಸರ್ವಾಧಿಕಾರಿಯಾಗಿದ್ದರು, ಕ್ರೂರ ಸರ್ವಾಧಿಕಾರಿಯಾಗಿದ್ದರು. ಹಾಗಾಗಿ ಅವರಿಬ್ಬರ ನಡುವಿನ ರಾಜತಾಂತ್ರಿಕ ಸಂಬಂಧ ಹೇಗಿರಬಹುದು ಅಂತ ಎಲ್ಲರಲ್ಲೂ ಒಂದು ಕುತೂಹಲ ಇತ್ತು. ಆದರೆ ಅದನ್ನು ರಾಧಾಕೃಷ್ಣನ್ ಅವರು ಬಹಳ ಸಮರ್ಥವಾಗಿ ನಿಭಾಯಿಸಿದ್ರು. ರಾಧಾಕೃಷ್ಣನ್ ಅವರನ್ನು ಅವರ ರಾಯಭಾರಿಯ ಅವಧಿ ಮುಗಿದ ಮೇಲೆ ಅವರನ್ನು ಬೀಳ್ಕೊಡುವ ಸಮಾರಂಭದಲ್ಲಿ ಸ್ಟಾಲಿನ್ ಅವರು ಆಡಿರುವಂತಹ ಮಾತನ್ನು ನಿಮ್ಮ ಪಠ್ಯದಲ್ಲಿ ಕೊಟ್ಟಿದ್ದಾರೆ. ಅದು ಈ ವಿಚಾರವನ್ನು ನಮಗೆ ತಿಳಿಸುತ್ತೆ. ಸ್ಟಾಲಿನ್ ಅವರು ಹೇಳ್ತಾರೆ, ನೀವೊಬ್ಬರೇ ನನ್ನನ್ನು ಮನುಷ್ಯನಂತೆ ಕಂಡು ವರ್ತಿಸಿದವರು, ನೀವು ನನ್ನನ್ನು ಬಿಟ್ಟು ಹೋಗುತ್ತಿರುವಿರಿ, ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ, ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ಅಂತ. ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾರವರು, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಅವರು ಹೇಳಿದ ಮಾತನ್ನ ಇಲ್ಲಿ ಸ್ಟಾಲಿನ್ ನೆನಪಿಸ್ಕೊಳ್ತಾರೆ. ಈಗ ಸ್ಟಾಲಿನ್ ಅವರು ಒಬ್ಬ ಸರ್ವಾಧಿಕಾರಿಯಾಗಿದ್ರು. ಯಾರು ಒಬ್ಬ ಸರ್ವಾಧಿಕಾರಿಯನ್ನ ಅಥವಾ ಹತ್ಯೆಗಳನ್ನು ಮಾಡಿದವನನ್ನ ನಮ್ಮ ಸಮಾಜದಲ್ಲಿ ನಾವು ಒಪ್ಕೊಳ್ಳೋದಿಲ್ಲ. ಆದರೆ ಒಬ್ಬ ರಾಜತಾಂತ್ರಿಕರಾಗಿರೋದ್ರಿಂದ, ರಾಯಭಾರಿ ಆಗಿರೋದ್ರಿಂದ ರಾಧಾಕೃಷ್ಣನ್ ಅವರು ಇದನ್ನ ಹ್ಯಾಂಡಲ್ ಮಾಡಲೇಬೇಕಾಗಿರುತ್ತೆ. ಒಂದು ಉತ್ತಮ ಸಂಬಂಧವನ್ನು ದೇಶಗಳ ನಡುವೆ ನಾವು ಬೆಳೆಸ್ಕೊಳ್ಬೇಕು. ಹಾಗಾಗಿ ಅವರನ್ನು ಮೊದಲು ಭೇಟಿ ಆದಾಗ ರಾಧಾಕೃಷ್ಣನ್ ಅವರು ಒಂದು ಮಾತನ್ನು ಹೇಳಿದರು. ಆಯಿತು, ನಿಮ್ಮ ಕೈಗಳಿಗೆ ರಕ್ತ ಅಂಟ್ಕೊಂಡಿರ್ಬೋದು, ನಮ್ಮಲ್ಲಿ ಕೂಡ ಅಶೋಕ ಅಂತ ಒಬ್ಬ ರಾಜ ಇದ್ದ, ನಮಗೆ ಗೊತ್ತಲ್ವಾ, ಕಳಿಂಗ ಯುದ್ಧವನ್ನು ಮಾಡ್ತಾನವನು, ಕಳಿಂಗವನ್ನು ವಶಪಡಿಸ್ಕೊಳ್ಳೇಬೇಕು ಅಂತ. ಆಮೇಲೆ ಯುದ್ಧವನ್ನು ಗೆಲ್ತಾನೆ ಕೂಡ, ಆದರೆ ಬಹಳಷ್ಟು ಸಾವು ನೋವುಗಳಾಗತ್ತೆ. ಆಮೇಲಿಂದ ಅವನಿಗೆ ಅವನ ತಪ್ಪು ಅರಿವಾಗಿ ಅವನು ಅಹಿಂಸೆಯತ್ತ ವಾಲ್ತಾನೆ. ಹಾಗೆ ನಿಮ್ಮಲ್ಲೂ ಕೂಡ ಪರಿವರ್ತನೆ ಆಗಬಹುದು ಅನ್ನುವ ಮಾತನ್ನ ರಾಧಾಕೃಷ್ಣನ್ ಅವರು ಸ್ಟಾಲಿನ್ಗೆ ಹೇಳಿರ್ತಾರೆ. ಹಾಗಾಗಿ ಅದನ್ನು ಅವರು ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಸ್ಟಾಲಿನ್ ಅವರು ಇದನ್ನ ನೆನೆಸ್ಕೊಳ್ತಾರೆ. ಈಗ ಕೊನೆಗೆ ಪರಿವರ್ತನೆ ಆದರೆ ಮೊದಲು ಮಾಡಿರುವಂತಹ ತಪ್ಪುಗಳು ಕ್ಷಮೆಯ ಅಂತ ನಾವು ಕೇಳ್ಬೋದು. ಹಾಗಿಲ್ಲ, ಆದ್ರೂ ಒಂದಲ್ಲ ಒಂದು ಕ್ಷಣದಲ್ಲಿ ನಾವು ತಪ್ಪನ್ನು ಅರಿತುಕೊಳ್ಬೇಕು. ಅದು ನಮ್ಮ ಮುಂದಿನ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುತ್ತೆ, ತಪ್ಪು ಮಾಡಬಾರ್ದು ಅಂತ. ಒಬ್ಬ ಸರ್ವಾಧಿಕಾರಿಯಾದವನು ಅಥವಾ ಒಬ್ಬ ಮಹತ್ವಾಕಾಂಕ್ಷಿಯಾದ ರಾಜನಾದವನು ಅತ್ಯಂತ ಭೀಕರವಾದ ಯುದ್ಧಗಳನ್ನು ಮಾಡಿ ಅದರ ತಪ್ಪನ್ನು ಅವನು ತಿದ್ದುಕೊಳ್ಳದೆ ಹೋದರೆ ಮುಂದಿನ ಜನರೇಷನ್ ಅವರು ಅದನ್ನೇ ಮುಂದುವರಿಸ್ತಾರೆ ಅನ್ನುವಂತಹ ಸಂದೇಶ. ಹಾಗಾಗಿ ಇಲ್ಲಿ ಸ್ಟಾಲಿನ್ ಅವರ ಮಾತಿಂದ ರಾಧಾಕೃಷ್ಣನ್ ಅವರು ರಾಯಭಾರಿಯಾಗಿ ತಮ್ಮ ಜವಾಬ್ದಾರಿಯನ್ನ ಎಷ್ಟು ಸಮರ್ಥವಾಗಿ ನಿಭಾಯಿಸಿದ್ರು ಅನ್ನೋದನ್ನು ನಾವು ನೋಡ್ಬೋದು. ಆಮೇಲೆ ಅವರು ಧರ್ಮಗಳ ಬಗ್ಗೆ, ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ ಅವರು ಬಹಳ ತಿಳ್ಕೊಂಡಿದ್ರು. ಹಾಗಾಗಿ ಅವರು ಒಂದು ಮಾತನ್ನು ಹೇಳ್ತಾರೆ, ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ, ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನು ತೋರುತ್ತದೆ ಅಂತ. ಎಲ್ಲ ಧರ್ಮಗಳಲ್ಲೂ ಒಂದು ಶ್ರೇಷ್ಠ ಗುಣ ಇದೆ. ಅದನ್ನು ನಾವು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯು ನಮಗೆ ಅರಿವಾಗುವುದು ಅಂತ. ನಾವು ನಮ್ಮ ಧರ್ಮವೇ ಶ್ರೇಷ್ಠ, ಇನ್ನೊಂದು ಧರ್ಮ ತಪ್ಪು ಅಂತ ಹೇಳ್ತಾ ಹೋಗ್ತೀವಿ. ನಾವು ಆ ಧರ್ಮದಲ್ಲಿ ಏನಿದೆ, ಒಳ್ಳೇದೇನಿದೆ ಅನ್ನೋದನ್ನು ನಾವು ಅರ್ಥಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಗೆ ಮಾಡಬಾರ್ದು. ನಾವು ತಿಳ್ಕೊಂಡು ಎಲ್ಲ ಧರ್ಮದಲ್ಲಿಯ ಒಳ್ಳೆತನವನ್ನು ನಾವು ಅರ್ಥಕೊಂಡ್ರೆ ಎಲ್ಲ ಧರ್ಮಗಳು ಒಳ್ಳೆಯದೇ.
ಅವುಗಳ ಅಂತಿಮ ಗುಣ ಶ್ರೇಷ್ಠವಾದದ್ದು, ಸತ್ಯವಾದದ್ದು ಅನ್ನೋದು ನಮಗೆ ಅರಿವಾಗತ್ತೆ ಅನ್ನೋದನ್ನ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ಅದನ್ನ ಹೇಗ್ ಹೇಳ್ತಾರೆ ಅವರು ಅಂದ್ರೆ, ಅವರು ಎಲ್ಲಾ ಧರ್ಮಗಳ ಆಳವಾದ ಅಧ್ಯಯನವನ್ನ ಸಾಧಿಸಿ ತೋರಿಸಿದವರು. ನಮ್ಗೇನಾಗತ್ತೆ, ನಮ್ಗೆ ಧರ್ಮಗಳ ಬಗ್ಗೆ ಮಾಹಿತಿ ಇಲ್ಲ. ಯಾರೋ ಹಿರಿಯರು ಹೇಳಿದ್ರು, ಅದು ಇದು ಕೇಳ್ಕೊಂಡು ನಾವು ಒಂದು ಲಿಮಿಟೆಡ್ ನಾಲೆಜ್ ಅಲ್ಲಿ ಇರ್ತೀವಿ. ಮತ್ತೆ ನಮ್ಮ ಧರ್ಮವೇ ಶ್ರೇಷ್ಠ, ಬೇರೆಯವ್ರ ಧರ್ಮದಲ್ಲಿ ಇನ್ನೇನೋ ಕೆಟ್ಟದ್ದಿದೆ ಅನ್ನೋದನ್ನೆಲ್ಲ ನಾವು ಅಂದ್ಕೊಳ್ತೀವಿ. ಆದ್ರೆ ಪ್ರತಿ ಧರ್ಮವನ್ನ ನಾವು ಅಧ್ಯಯನ ಮಾಡಿದಾಗ ನಮಗ್ ಗೊತ್ತಾಗತ್ತೆ ಅದ್ರ ಶ್ರೇಷ್ಠತೆ ಏನು ಅಂತ. ಹಾಗಾಗಿ ರಾಧಾಕೃಷ್ಣನ್ ತಮ್ಮ ವಿದ್ವತ್ ತಪದ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದರು ಅಂತ ಹೇಳ್ತಾರೆ. ವಿದ್ವತ್ ತಪ ಅಂದ್ರೆ ಅವರ ಅಧ್ಯಯನದಲ್ಲಿ ತೋರಿಸಿರುವಂತಹ ಒಂದು ಆಸಕ್ತಿ, ತಪಸ್ಸಿನ ರೀತಿಯಲ್ಲಿ ಅವರು ಅಧ್ಯಯನವನ್ನ ಮಾಡಿದ್ರು. ಹಾಗಾಗಿ ಅವರಿಗೆ ಎಲ್ಲ ಧರ್ಮಗಳಲ್ಲಿ ಏನ್ ವಿಚಾರ ಇದೆ ಅನ್ನೋದು ತಿಳಿತು. ಅದನ್ನ ತಿಳಿದ ನಂತರ ಅವರಿಗೆ ಅರ್ಥ ಆಯ್ತು, ಎಲ್ಲ ಧರ್ಮಗಳ ಅಂತಿಮ ಗುರಿ ಒಳ್ಳೇದೇ ಆಗಿದೆ, ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಹಾಗೆ ಆ ವಿಚಾರವನ್ನ ಅವರು ಎಲ್ಲರ ಮುಂದೆ ಇಟ್ಟಾಗ ಅವರು ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿ, ಅಂದ್ರೆ ಜನರ ಮನಸ್ಸಿನಲ್ಲಿರುವಂತ ಭಾವನೆಗಳನ್ನ ಬದಲು ಮಾಡಿದಂಥವ್ರು, ಎಲ್ಲಾ ಧರ್ಮಗಳು ಒಳ್ಳೇದೇ ಅನ್ನುವ ಸಹಿಷ್ಣುತೆಯನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ದವ್ರು, ಅಂತಹ ಒಂದು ಪ್ರಭಾವಿ ವ್ಯಕ್ತಿ ಆಗಿ ಅವರು ನಮ್ಗೆ ಕಾಣ್ತಾರೆ. ಆಮೇಲೆ ಮುಂದೆ ಇಲ್ಲಿ ರಾಧಾಕೃಷ್ಣನ್ ಅವರ ಜನನ ಮತ್ತೆ ಬಾಲ್ಯದ ಬಗ್ಗೆ ಹೇಳ್ತಾರೆ. ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ಅವರ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ಅವರ ಮುದ್ದಜ್ಜ ವೀರಸ್ವಾಮಿ ಆಂಧ್ರ ಪ್ರದೇಶದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದ್ರು. ಹಾಗಾಗಿ ಅವರ ಪೂರ್ವಿಕರು ಆಂಧ್ರ ಪ್ರದೇಶದ ಸರ್ವೇಪಲ್ಲಿ ಅವರು, ಅವರು ಮುತ್ತಜ್ಜ ಅಲ್ಲಿದ್ರು. ಅದಕ್ಕಾಗಿ ನಾವು ಅವರನ್ನ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತ ಕರಿತೀವಿ. ಆಮೇಲೆ ಅವರ ಪತ್ನಿ ಶಿವಕಾಮು ಅಥವಾ ಪದ್ಮ ಅಂತ, ಅವರು ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರವನ್ನ ನೀಡಿದ್ರು ಅಂತ ಹೇಳ್ತಾರೆ. ಈಗ ಚಿಕ್ಕವರಿದ್ದಾಗ ಅವರ ತಂದೆ ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟ ಇರಲಿಲ್ಲ. ದೇಶಿ ಭಾಷೆ ಸಂಸ್ಕೃತವನ್ನೇ ಕಲೀಲಿ ಅಂತ ಅಪೇಕ್ಷೆ ಇತ್ತು. ಆದ್ರೆ ಅದು ಕೂಡ ಸಾಧ್ಯ ಆಗ್ಲಿಲ್ಲ. ಮುಂದೆ ರಾಧಾಕೃಷ್ಣನ್ ಅವರು ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಯಲ್ಲಿ ಸೇರಿದ್ರು. ಅಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಇತ್ತು. ಹಾಗಾಗಿ ರಾಧಾಕೃಷ್ಣನ್ ಅವರು ಅವರ ಶಿಕ್ಷಣವನ್ನ ಇಂಗ್ಲಿಷ್ನಲ್ಲಿ ಪ್ರಾರಂಭ ಮಾಡಿದ್ರು. ಅಲ್ಲಿ ಪ್ರೌಢಶಾಲೆಯನ್ನ ಮುಗಿಸಿ ಆಮೇಲೆ ವೆಲ್ಲೂರಿನ ಓರ್ಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಕಲಾ ಪದವಿಗೆ ಸೇರಿದ್ರು ಅಂತ ಹೇಳ್ತಾರೆ. BAಗಿಂತ ಹಿಂದೆ 2 ವರ್ಷ ಕಲಾ ಪದವಿಯನ್ನ ತಗೊಂಡ್ರು ಅಂತ. ಈಗ ನಮ್ಮಲ್ಲಿ ಕೂಡ ಡಿಗ್ರಿಗಿಂತ ಹಿಂದೆ 2 ವರ್ಷ ನಾವು ಪ್ರೀ ಯೂನಿವರ್ಸಿಟಿ PUC ಓದ್ತೀವಲ್ವಾ, ಹಾಗೇನೆ ಆ ಕಾಲದಲ್ಲಿ BA ಡಿಗ್ರಿಗಿಂತ ಹಿಂದೆ 2 ವರ್ಷ ಕಲಾ ಅಂದ್ರೆ ಆರ್ಟ್ಸ್ ಅನ್ನ ತಗೊಂಡು ಓರ್ಸ್ ಕಾಲೇಜಲ್ಲಿ ಪದವಿಗೆ ಸೇರಿದ್ರು ಅವರು. ಅದು ಮಿಷನರಿ ಕಾಲೇಜ್ ಆಗಿತ್ತು. ಮಿಷನರಿ ಕಾಲೇಜ್ ಅಂತ ಹೇಳಿದ್ರೆ ಕ್ರೈಸ್ತ ಪಾದ್ರಿಗಳು ನಡೆಸುವಂತಹ ಒಂದು ಶೈಕ್ಷಣಿಕ ಸಂಸ್ಥೆಗಳು, ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್. ಅಲ್ಲಿ ತುಂಬಾ ಶಿಸ್ತಿಗೆ ಪ್ರಾಧಾನ್ಯತೆ ಇರುತ್ತೆ. ಆ ಶಿಸ್ತಿನಿಂದಾಗಿ ರಾಧಾಕೃಷ್ಣನ್ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನದತ್ತ ವಾಲಿತು. ಯಾಕಂದ್ರೆ ಅಧ್ಯಯನದಲ್ಲಿ ಯಾವಾಗ್ಲೂ ಶಿಸ್ತೇ ಬಹಳ ಮುಖ್ಯ. ಬೆಳಿಗ್ಗೆ ಏಳ್ಬೇಕು, ಇಷ್ಟು ಗಂಟೆಗೆ ಓದ್ಬೇಕು, ಹೋಮ್ವರ್ಕ್ ಅನ್ನ ಸರಿಯಾಗಿ ಮುಗಿಸ್ಬೇಕು, ಅದು ಶಿಸ್ತು, ಅದು ಬಹಳ ಮುಖ್ಯ. ಆ ಶಾಲೆಯಲ್ಲಿರುವಂತ ಶಿಸ್ತಿನಿಂದಾಗಿ ಅವರ ದೃಷ್ಟಿ ನಿಧಾನವಾಗಿ ಓದುವಿನ ಕಡೆಗೆ, ಅಧ್ಯಯನದ ಕಡೆಗೆ ವಾಲಿತು ಅಂತ ಹೇಳ್ತಾರೆ. ಅವರ ಗ್ರಹಣ ಶಕ್ತಿ ಚುರುಕಾಯಿತು. ಶಿಸ್ತಿದ್ದಾಗ ಆಟೋಮ್ಯಾಟಿಕಲಿ ನಮ್ಮ ಗ್ರಹಣ ಶಕ್ತಿ ಅಂದ್ರೆ ವಿಷಯವನ್ನ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ, ಗ್ರಾಸ್ಪಿಂಗ್ ಪವರ್ ಅಂತ ಹೇಳ್ತೀವಲ್ಲ, ಅದು ಬಹಳ ಚುರುಕಾಯ್ತು. ಬಹಳ ವಿಷಯವನ್ನ ಬಹಳ ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅವರಿಗೆ ಅಂತ. ಆಮೇಲೆ ವಿದ್ಯಾರ್ಥಿ ಜೀವನದ ಗುರಿ ಏನು, ಯಾಕೆ ಓದಬೇಕು ಅನ್ನೋದು ಅವರಿಗೆ ಅರ್ಥ ಆಯ್ತು. ಶಿಸ್ತು ಮತ್ತೆ ಗಾಂಭೀರ್ಯತೆಗಳೊಂದಿಗೆ ಅಧ್ಯಯನಶೀಲರಾದ್ರು. ಶಿಸ್ತಿನಿಂದಾಗಿ ಸೀರಿಯಸ್ ಆಗಿ ಅವರು ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಧ್ಯಯನಶೀಲರಾದ್ರು ಅಂದ್ರೆ ಓದ್ಲಿಕ್ಕೆ ಪ್ರಾರಂಭಿಸಿದ್ರು ಅಂತ. ಆಮೇಲೆ ಅವರ ಈ ಒಂದು ಶಿಸ್ತಿನ ಓದಿನಿಂದಾಗಿ ಅವರಿಗೆ ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್ಶಿಪ್ ಕೂಡ ಸಿಕ್ತು. ವಿದ್ಯಾರ್ಥಿ ವೇತನ ಪಡೆದು ಅಂದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಗೆ ಸೇರಿದ್ರು. ಓರ್ಸ್ ಕಾಲೇಜಿನಲ್ಲಿ 2 ವರ್ಷ BA ಪೂರ್ವ ಅಂದ್ರೆ BAಗಿಂತ ಮೊದಲಿನ ಅಭ್ಯಾಸವನ್ನ ಮಾಡಿದ್ರು. ಆಮೇಲೆ ವಿದ್ಯಾರ್ಥಿ ವೇತನ ಸಿಕ್ತು. ಅದರಿಂದಾಗಿ ಅವರು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಗೆ ಸೇರಿದ್ರು. ಅಲ್ಲಿ ತತ್ವಶಾಸ್ತ್ರ ಅಂದ್ರೆ ಫಿಲಾಸಫಿ,
ಆ ವಿಷಯದಲ್ಲಿ ಅವರು ಅಧ್ಯಯನವನ್ನ ಮಾಡಿದ್ರು. ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿ ಪ್ರಥಮ ದರ್ಜೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಅವರು ಉತ್ತೀರ್ಣರಾದ್ರು. ನಮ್ಗನ್ನಿಸ್ಬೋದು, ಎಲ್ಲ ಒಳ್ಳೇದಾಯ್ತು, ರಾಧಾಕೃಷ್ಣನ್ ಅವ್ರಿಗೆ ಎಷ್ಟು ಸುಲಭವಾಗಿ ಅಭ್ಯಾಸ ಮಾಡಿದ್ರು ಅಂತ. ಆದ್ರೆ ಅಷ್ಟು ಸುಲಭ ಇರಲಿಲ್ಲ. ಮನೆಯ ಜವಾಬ್ದಾರಿ ಹೊತ್ತ ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು ಅಂತ. ಯಾಕಂದ್ರೆ ಓದೋದಕ್ಕೂ ಹಣ ಇರಲಿಲ್ಲ, ಮನೆಯ ಜವಾಬ್ದಾರಿಯೂ ಇತ್ತು. ಹಾಗಾಗಿ ತನಗಿಂತ ಚಿಕ್ಕವರಿಗೆ, ಕಿರಿಯ ಸಹಪಾಠಿಗಳಿಗೆ ಅವರು ಮನೆ ಪಾಠ ಅಂದ್ರೆ ಟ್ಯೂಷನ್ ಹೇಳ್ತಾ ಇದ್ರು. ಹಾಗೆ ಹಣ ಸಂಪಾದನೆ ಮಾಡಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದು ತೊಡಕನ್ನ ಅವರು ಅನುಭವಿಸ್ಲಿಲ್ಲ, ಅದನ್ನ ತೊಡಕಂತ ಭಾವಿಸ್ಲೂ ಇಲ್ಲ. ಮನೆಗೂ ಸಹಾಯ ಮಾಡಿ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ರು. ಬಡತನದ ಬೇಗೆಯಲ್ಲೇ ತಮ್ಮ ಆಸಕ್ತಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನ ಪಡೆದ್ರು. ಇಲ್ಲಿ BA ಯನ್ನು ಮುಗಿಸಿ ಆಮೇಲೆ ಫಿಲಾಸಫಿ ಅಂದ್ರೆ ತತ್ವಶಾಸ್ತ್ರದಲ್ಲಿ ಅವರು MAಯನ್ನ ಕೂಡ ಪಡೆದ್ರು. ನೋಡಿ, ಅವರ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ. ಮನೆ ಪಾಠ ಹೇಳಿಬಿಟ್ಟು ಅವರು ತಮಗೆ ಆ ಗುರಿಯನ್ನ ಸಾಧಿಸ್ಕೊಂಡ್ರು. ಇದನ್ನ ನೀವು ಕಲಿಬೇಕು ಮಕ್ಕಳೇ. ಅವರು ಒಬ್ಬ ಆದರ್ಶ ಶಿಕ್ಷಕರಲ್ಲದೆ ಆದರ್ಶ ವಿದ್ಯಾರ್ಥಿ ಕೂಡ ಅಂತ ನಾವೆಲ್ಲ ಒಪ್ಕೋಬೇಕಲ್ವಾ? ಈಗ ನಿಮಗೆಲ್ಲ ಮನೆಯಲ್ಲಿ ತಂದೆ ತಾಯಿಗಳು ಎಷ್ಟು ಸೌಲಭ್ಯವನ್ನ ಒದಗಿಸ್ಕೊಡ್ತಾರೆ ಅಲ್ವಾ? ಆದ್ರೆ ಆ ಥರದ್ದೇನೂ ಸೌಲಭ್ಯ ಇಲ್ಲದೆ ಆ ಕಾಲದಲ್ಲಿ ತಮ್ಮ ಸ್ವಂತ ಶ್ರಮದಿಂದ ಓದಿ ಅವರು MA ಪದವಿಯನ್ನ ಪಡೆದುಕೊಂಡ್ರು. ಆಮೇಲೆ ಪದವಿಯನ್ನ ಪಡೆದ ಮೇಲೆ ಉದ್ಯೋಗವನ್ನ ಶುರು ಮಾಡಿದ್ರು. ರಾಧಾಕೃಷ್ಣನ್ ಅವರು ಶಿಕ್ಷಣ ಇಲಾಖೆಯ ಉಪ ಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸಿನಲ್ಲಿ, ಅಂದ್ರೆ ಈಗ ಚೆನ್ನೈ ಅಂತ ಏನ್ ಕರಿತೀವಿ ಅದನ್ನ ಮೊದಲು ಮದ್ರಾಸ್ ಅಂತ ಹೇಳ್ತಾ ಇದ್ರು, ಅಲ್ಲಿ ಅವರ ಮೊದಲ ಸೇವೆ ಅಂದ್ರೆ ಅವರ ಫಸ್ಟ್ ಸರ್ವಿಸ್ ಅನ್ನ ಪ್ರಾರಂಭ ಮಾಡಿದ್ರು. ಏನಾಗಿ? ಶಿಕ್ಷಣ ಇಲಾಖೆಯ ಉಪ ಸಹಾಯಕ ಇನ್ಸ್ಪೆಕ್ಟರ್ ಆಗಿ ಅಲ್ಲಿ ತಮ್ಮ ಕರ್ತವ್ಯವನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಅವರ ಹೆಚ್ಚು ಪ್ರಸಿದ್ಧರಾದದ್ದು ಅಧ್ಯಾಪಕರಾಗಿ. ಅದಾದ ಮೇಲೆ ಅವರು ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಅವರು ಸೇವೆ ಸಲ್ಲಿಸಿದ ಕಾಲೇಜುಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜು, ಸೈಯದ್ ಪೇಟೆಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜು, ಆಂಧ್ರ ಪ್ರದೇಶದ ಅನಂತಪುರ ಹಾಗೂ ರಾಜಮಂಡ್ರಿಯ ಸರ್ಕಾರಿ ಕಲಾ ಕಾಲೇಜ್, ಆರ್ಟ್ಸ್ ಕಾಲೇಜ್, ಅಲ್ಲೆಲ್ಲ ಅವರು ಸೇವೆಯನ್ನ ಸಲ್ಲಿಸಿದ್ರು. ಅದಾದ ಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಉಪ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ರು. ಅಲ್ಲಿಂದ ಮುಂದಕ್ಕೆ ಕೋಲ್ಕತ್ತಾದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಮುಂದಕ್ಕೆ ಆಂಧ್ರ, ದೆಹಲಿ, ಬನಾರಸ್ ವಿಶ್ವವಿದ್ಯಾನಿಲಯಗಳಲ್ಲಿ ಕುಲಪತಿಗಳಾಗಿ ಅವುಗಳ ಪುರೋಭಿವೃದ್ಧಿಗೆ ಶ್ರಮಿಸಿದರು ಅಂತ ಹೇಳ್ತಾರೆ. ನೋಡಿ, ಅವರು ಬೆಳವಣಿಗೆಯನ್ನು ನೋಡಿ. ಅಧ್ಯಾಪಕರಾದ್ರು, ಆಮೇಲೆ ಉಪ ಪ್ರಾಧ್ಯಾಪಕರಾದ್ರು, ಪ್ರಾಧ್ಯಾಪಕರಾದ್ರು, ಕೊನೆಗೆ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳು ಅಂದ್ರೆ ಒಂದು ವಿಶ್ವವಿದ್ಯಾನಿಲಯದ ಅತ್ಯುನ್ನತ ಹುದ್ದೆ, ವೈಸ್ ಚಾನ್ಸಲರ್ ಅಂತ ಹೇಳ್ತೀವಲ್ಲ ನಾವು, ಆ ಹುದ್ದೆಯನ್ನು ಕೂಡ ಅವರು ಅಲಂಕರಿಸಿದ್ರು. ಅದು ಒಂದು ಯೂನಿವರ್ಸಿಟಿ ಅಲ್ಲ, 3 ಯೂನಿವರ್ಸಿಟಿಗಳಲ್ಲಿ ಅವರು ಉಪ ಕುಲಪತಿಗಳಾಗಿ ಹುದ್ದೆಯನ್ನು ನಿರ್ವಹಿಸಿದ್ರು. ಅವುಗಳ ಪುರೋಭಿವೃದ್ಧಿಗೆ ಅಂದ್ರೆ ಎಲ್ಲಾ ರೀತಿಯ ಅಭಿವೃದ್ಧಿಗೆ, ಏಳಿಗೆಗೆ ಅವರು ಶ್ರಮಿಸಿದ್ರು. ಅದಲ್ಲದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ರು ಅಂತ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ನಮಗೆಲ್ಲ ಗೊತ್ತು, ಪ್ರಪಂಚದಲ್ಲಿ ಬಹಳ ಪ್ರಸಿದ್ಧವಾದ ಯೂನಿವರ್ಸಿಟಿ ಅದು. ಎಲ್ಲರೂ ಅಲ್ಲಿ ಓದಬೇಕು ಅಂತ ಆಸೆ ಪಡುವಂತಹ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಯಲ್ಲಿ ಅವರು ವಿಸಿಟಿಂಗ್ ಪ್ರೊಫೆಸರ್, ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ರು. ವಿಸಿಟಿಂಗ್ ಪ್ರೊಫೆಸರ್ ಅಂದ್ರೆ ಯಾವುದಾದ್ರೂ ವಿಚಾರದಲ್ಲಿ ಒಂದು ವಿಶೇಷವಾದ ಜ್ಞಾನ ಇರುವವರನ್ನ ತಾತ್ಕಾಲಿಕವಾಗಿ ಅಲ್ಲಿ ಲೆಕ್ಚರ್ಸ್ಗಳಿಗಾಗಿ ಕರೆಸ್ಕೊಳ್ತಾರೆ. ದೇಶಗಳ ಮಧ್ಯೆ ಜ್ಞಾನವನ್ನ ಹಂಚ್ಕೊಳ್ಳಿಕ್ಕಾಗಿರ್ಬೋದು, ಅಥವಾ ಇವರಲ್ಲಿರುವಂತಹ ವಿಶೇಷವಾದ ತತ್ವಶಾಸ್ತ್ರದ ಜ್ಞಾನದಿಂದಾಗಿ ಕರೆಸಿರ್ಬೋದು. ಆ ಎಲ್ಲ ಕಾರಣಗಳಿಂದ ಅಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೂಡ ಇವರು ವಿಸಿಟಿಂಗ್ ಪ್ರೊಫೆಸರ್, ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ಕೂಡ ನಿರ್ವಹಿಸ್ತಾರೆ. ಆಮೇಲೆ ಈ ಅವಧಿಯಲ್ಲಿ ಯಾವಾಗ ಅವರು ಶಿಕ್ಷಕರಾಗಿದ್ರಲ್ಲ, ಆ ಅವಧಿಯಲ್ಲಿ ರಾಧಾಕೃಷ್ಣನ್ ಅವರು ಸಂಸ್ಕೃತವನ್ನ ಕೂಡ ಪಂಡಿತರಿಂದ ಕಲಿತರು. ನಿಮ್ಗೆ ನೆನಪಿದೆ ಅಲ್ಲ, ಅವರ ತಂದೆಯವರಿಗೆ ಇವರು ಸಂಸ್ಕೃತ ಕಲಿಬೇಕು ಅಂತ ಆಸೆ ಇತ್ತು. ಆದ್ರೆ ಅವರ ವಿದ್ಯಾಭ್ಯಾಸ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನ ಪಡೆದುಕೊಂಡ್ರು. ಆದ್ರೆ ತಂದೆಯವರ ಆಸೆಯಂತೆ ಅವರು ಈಗ ಸಂಸ್ಕೃತವನ್ನ ಕೂಡ ಕಲ್ತರು. ಅದು ಅವಳಿಗೆ ಬಹಳ ಮುಖ್ಯ ಆಗಿತ್ತು ಕೂಡ. ಯಾಕಂದ್ರೆ ಅವರು ಭಾರತೀಯ
ಹಿಂದೂ ಧರ್ಮವನ್ನ, ಅಧ್ಯಾತ್ಮವನ್ನ ಎಲ್ಲ ಅಭ್ಯಾಸ ಮಾಡ್ಲಿಕ್ಕೆ ಸಂಸ್ಕೃತ ಕೂಡ ಬಹಳ ಮುಖ್ಯ ಬೇಕಾಗತ್ತೆ. ಹಾಗಾಗಿ ಅವರು ಸಂಸ್ಕೃತವನ್ನ ಕೂಡ ಕಲ್ತ್ರು. ಆವಾಗ ಸ್ವಾತಂತ್ರ್ಯ ಹೋರಾಟದ ಕಾಲ ಇತ್ತು. ಗಾಂಧೀಜಿ ಅವರನ್ನ ಭೇಟಿ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟವನ್ನ ಬೆಂಬಲಿಸಿ ಅನೇಕ ಲೇಖನಗಳನ್ನ, ಆರ್ಟಿಕಲ್ಸ್‌ಗಳನ್ನ ಅವರು ಬರೆದ್ರು. ರಾಧಾಕೃಷ್ಣನ್ ಅವರು ಶಿಕ್ಷಕರಾಗಿ ಅವರ ಬೋಧನಾ ಶೈಲಿ, ನಿರರ್ಗಳತೆ ಮತ್ತು ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನ ಬಹುಬೇಗ ಆಕರ್ಷಿಸಿತು. ಯಾಕೆ ಅವರು ಶಿಕ್ಷಕರಾಗಿ ಅಷ್ಟು ಪ್ರಸಿದ್ಧರಾದ್ರು ಅಂದ್ರೆ ಅವರ ಬೋಧನಾ ಶೈಲಿ, ಅವರು ಪಾಠ ಮಾಡುವ ವಿಧಾನ ಇದೆಯಲ್ಲ, ಅದು ವಿದ್ಯಾರ್ಥಿಗಳಿಗೆ ತುಂಬಾ ಆಕರ್ಷಕ ಆಗಿತ್ತು. ಆಮೇಲೆ ನಿರರ್ಗಳತೆ ಅಂದ್ರೆ ಯಾವುದೇ ಅಡೆತಡೆ ಇಲ್ಲದೆ ಮಾತನಾಡುವಂತಹ ಸಾಮರ್ಥ್ಯ ಒಬ್ಬ ಪ್ರಾಧ್ಯಾಪಕನಾದವನಿಗೆ ಬಹಳ ಮುಖ್ಯ ಆದದ್ದು. ಅಧ್ಯಾಪಕನೇ ಆ ಊ ಅಂತ ಹೇಳ್ತಾ ಇದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಆಸಕ್ತಿ ಬರುವುದಿಲ್ಲ ಅಲ್ಲ. ಅಧ್ಯಾಪಕರು ನಿರರ್ಗಳವಾಗಿ ಅಡೆತಡೆ ಇಲ್ಲದೆ ವಿಷಯವನ್ನ ಹೇಳ್ತಾ ಹೋದಾಗ ವಿದ್ಯಾರ್ಥಿಗಳನ್ನ ಹಿಡಿದಿಟ್ಕೊಳ್ಬಹುದು, ವಿದ್ಯಾರ್ಥಿಗಳ ಆಸಕ್ತಿಯನ್ನ ಅವರು ಕೆರಳಿಸಬಹುದು. ಹಾಗಾಗಿ ಅವರ ನಿರರ್ಗಳತೆ ಮತ್ತೆ ವಿಷಯದ ಮೇಲಿನ ಪ್ರಭುತ್ವ, ಯಾವುದೇ ವಿಷಯವನ್ನ ಪಾಠ ಮಾಡ್ಬೇಕಾದ್ರೆ ಆ ವಿಷಯದ ಮೇಲೆ ನಿಮ್ಗೆ ಜ್ಞಾನ ಇರಬೇಕು, ಒಂದು ಹಿಡಿತ ಇರಬೇಕು. ಇದು ನನ್ನ ಸಬ್ಜೆಕ್ಟು, ನಾನು ಹೀಗೆ ಪಾಠ ಮಾಡಬಲ್ಲೆ ಅಂತ. ಹಾಗಿದ್ದಾಗ ಮಾತ್ರ ಒಳ್ಳೆ ಅಧ್ಯಾಪಕನಾಗ್ಲಿಕ್ಕೆ ಸಾಧ್ಯ. ನೀವು ವಿಷಯದ ಮೇಲೆ ಹಿಡಿತ ಇಲ್ಲದೆ ಇದ್ರೆ, ನಿಮ್ಗೆ ಜ್ಞಾನ ಇಲ್ಲದೆ ಇದ್ರೆ ನಿಮ್ಮ ಪಾಠವನ್ನ ಯಾವ ವಿದ್ಯಾರ್ಥಿಗಳು ಕೇಳಿಸ್ಕೊಳ್ಳೋದಿಲ್ಲ. ಅದರಲ್ಲೂ ಇವರು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದವರು. ತತ್ವಶಾಸ್ತ್ರ ಅಂದ್ರೆ ಈ ನಮ್ಮ ಸೈನ್ಸ್ ಮತ್ತೆ ಮ್ಯಾಥ್ಸ್ ತರ ಒಂದೇ ಪರ್ಟಿಕ್ಯುಲರ್ ಸಿದ್ಧಾಂತ, ನಿಯಮ ಅಂತ ಅಲ್ಲ. ಅದು ಸತ್ಯದ ಅನ್ವೇಷಣೆ, ವಿಮರ್ಶೆ, ಎಲ್ಲವನ್ನ ಪ್ರಶ್ನೆ ಮಾಡಿ ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳುವಂತ ಒಂದು ಸಬ್ಜೆಕ್ಟ್ ಅದು. ಅದರಲ್ಲಿ ಬಹಳ ಪಾಂಡಿತ್ಯ ಇದ್ರೆ ಮಾತ್ರ ನೀವು ಆ ಒಂದು ಸಬ್ಜೆಕ್ಟ್ ಅನ್ನ ಅಷ್ಟು ನಿರರ್ಗಳವಾಗಿ ವಿದ್ಯಾರ್ಥಿಗಳಿಗೆ ಬೋಧಿಸ್ಲಿಕ್ಕೆ ಸಾಧ್ಯ. ಹಾಗೆ ರಾಧಾಕೃಷ್ಣನವರು ಅಷ್ಟು ಪಾಂಡಿತ್ಯವನ್ನ ಅವರ ಒಂದು ವಿಷಯದಲ್ಲಿ ಹೊಂದಿದ್ರು. ನಿರರ್ಗಳವಾಗಿ ಮಾತಾಡ್ತಾ ಇದ್ರು, ಉತ್ತಮವಾದ ಬೋಧನಾ ಶೈಲಿಯನ್ನ ಹೊಂದಿದ್ರು. ಹಾಗಾಗಿ ಅವರು ಒಬ್ಬ ಉತ್ತಮ ಶಿಕ್ಷಕ ಅಂತ ಅನ್ಸ್ಕೊಂಡ್ರು. ಹಾಗೆ ಬರೀ ಶಿಕ್ಷಕರಾಗಿ ಮಾತ್ರ ಅಲ್ಲ, ತಮ್ಮ ಪ್ರಾಧ್ಯಾಪಕತ್ವವನ್ನ ಯಾವಾಗಲೆಂದರೆ ಆವಾಗ ಕಳಚಿ ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು ಅಂತ ಹೇಳ್ತಾರೆ. ಇವಾಗ ಒಬ್ಬ ಪ್ರೊಫೆಸರು, ಅಧ್ಯಾಪಕರು ಅಂದ ತಕ್ಷಣ ಯಾವಾಗ್ಲೂ ಅಧ್ಯಾಪಕರ ತರನೇ ಇರೋದಾ? ಅಲ್ಲ. ಶಾಲೆಯಲ್ಲಿ ಪಾಠ ಮಾಡುವಾಗ ತರಗತಿ ಕೋಣೆಯಲ್ಲಿ ಹಾಗಿರ್ಬೋದು, ಹೊರಗಡೆ ಬಂದಾಗ ಅಥವಾ ವಿದ್ಯಾರ್ಥಿಗಳಲ್ಲಿ ಇನ್ಯಾವುದಾದ್ರೂ ವಿಚಾರದಲ್ಲಿ ಮಾತಾಡುವಾಗ ಅಥವಾ ನಿಮ್ಮ ಸಂಸ್ಥೆಯಲ್ಲಿ, ಶಾಲೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾಗ ಅವರು ಯುವಕರ ಜೊತೆ, ಏರು ಜೌವನದ ಯುವಕರ ಜೊತೆ ಹಾಸ್ಯ ವಿನೋದಗಳಲ್ಲಿ ತೊಡಗ್ತಿದ್ರು. ನಾವೊಬ್ಬ ಪ್ರಾಧ್ಯಾಪಕ ಅನ್ನೋದನ್ನ ಬದಿಗಿಟ್ಬಿಟ್ಟು ವಿದ್ಯಾರ್ಥಿಗಳ ಜೊತೆ ಬೆರೀತಾ ಇದ್ರು. ಏರು ಜೌವನ ಅಂತಂದ್ರೆ ಈ ಹದಿಹರೆಯವನ್ನ ಬಿಟ್ಟು ಕಾಲೇಜಲ್ಲಿ ಇರ್ತಾರಲ್ಲ, ಆ ತರದ ಹುಡುಗರು. ಅವರಲ್ಲಿ ಬಹಳ ಆಸಕ್ತಿ ಇರುತ್ತೆ, ತುಂಬಾ ಐಡಿಯಾಗಳಿರುತ್ತೆ, ಯೋಚನೆಗಳಿರ್ತವೆ, ಏನ್ ಬೇಕಾದ್ರೂ ಸಾಧಿಸ್ತೀನಿ ಅನ್ನುವಂಥ ಉತ್ಸಾಹ ಇರುತ್ತೆ. ಆ ತರದ ಯುವಕರ ಜೊತೆ ಅವರು ಯುವಕರಾಗಿ ಬೆರೀತಾ ಇದ್ರಂತೆ. ಒಬ್ಬ ಪ್ರಾಧ್ಯಾಪಕರ ತನವನ್ನ ಬದಿಗಿಟ್ಟು ಅವರ ಐಡಿಯಾಗಳನ್ನ ಕೇಳ್ಕೊಳ್ತಾ ಇದ್ರು. ಬಹಳ ಮುಖ್ಯ ಇದು. ಅಧ್ಯಾಪಕರಿಗೆ ಮಾತ್ರ ಅಂತಲ್ಲ, ನಾವು ಕೂಡ ಒಂದು ಹಂತವನ್ನ ದಾಟಿದ ಮೇಲೆ ತಿರುಗಿ ನೋಡ್ಬೇಕು ಒಂದ್ಸಲ. ನಮ್ಮ ಹಿಂದಿನ ಜನರೇಷನ್ ಅವ್ರು ಏನ್ ಮಾಡ್ತಿದ್ದಾರೆ, ಅವರ ಯೋಚನೆಗಳು ಏನಿದೆ, ಅವ್ರು ಏನು ಯೋಚನೆ ಮಾಡಿ ಏನ್ ಸಾಧನೆ ಮಾಡೋಕ್ ಹೊರಟಿದ್ದಾರೆ ಅಂತ ನಾವು ತಿಳ್ಕೋಬೇಕು. ಅದು ಅಭಿವೃದ್ಧಿಗೆ ಬಹಳ ಮುಖ್ಯ. ಹಾಗೆ ಇಲ್ಲಿ ರಾಧಾಕೃಷ್ಣನ್ ಅವರು ಒಬ್ಬ ಪ್ರಾಧ್ಯಾಪಕರಾಗಿ ಮಾತ್ರ ಅಲ್ಲ, ಸಮಯ ಬಂದಾಗ ಅವರು ತಮ್ಮ ವಿದ್ಯಾರ್ಥಿಗಳೊಂದಿಗೆ ಕೂಡ ಬಹಳ ಚೆನ್ನಾಗಿ ಬೆರೀತಾ ಇದ್ರು ಅಂತ ಇಲ್ಲಿ ಹೇಳ್ತಾರೆ. ಅದು ಬಹಳ ಮುಖ್ಯ. ಶಿಕ್ಷಕನೊಬ್ಬನ ಗೌರವವು ಬೋಧನೆಯಿಂದಲೇ ವರ್ಧಿಸುತ್ತದೆ. ಶಿಕ್ಷಕ ಅಂದ್ಮೇಲೆ ಚೆನ್ನಾಗಿ ಬೋಧನೆ ಮಾಡಬೇಕು, ಪಾಠ ಮಾಡಬೇಕು, ಅದು ಮುಖ್ಯ. ಅದಲ್ಲದೆ ವ್ಯಕ್ತಿತ್ವದ ಸೌಜನ್ಯ ಮತ್ತು ಸ್ನೇಹಶೀಲತೆ, ನೀವು ಎಷ್ಟು ಸೌಜನ್ಯಶೀಲರಾಗಿದ್ದೀರಿ, ಆಮೇಲೆ ಎಷ್ಟು ಸ್ನೇಹಪರರಾಗಿದ್ದೀರಿ ನಿಮ್ಮ ವಿದ್ಯಾರ್ಥಿಗಳ ಜೊತೆ ಅನ್ನೋದು ಕೂಡ ನೀವು ವಿದ್ಯಾರ್ಥಿಗಳ ಗಮನವನ್ನ ಸೆಳೆಯುತ್ತೆ. ನೀವು ಸ್ನೇಹಿತರಾಗಿದ್ರೆ ಅವರು ಬಂದು ಅವರ ವಿಚಾರಗಳನ್ನ ನಿಮ್ಮ ಹತ್ರ ಹಂಚಿಕೊಳ್ತಾರೆ. ಹಾಗಿರಬೇಕು ಒಬ್ಬ ಶಿಕ್ಷಕನಾದವನು. ಹಾಗೆ ಇದ್ರು ರಾಧಾಕೃಷ್ಣನ್ ಅವರು ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ರಾಧಾಕೃಷ್ಣನ್ ಅವರು ಕೋಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಂಡ್ರು. ಮೊದಲು ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಉಪ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಅವರಿಗೆ ಕೋಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ
ವರ್ಗಾವಣೆ ಆಯ್ತು. ಅಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೆ. ಅವ್ರು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಆವಾಗ ಆ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳು ಕೊಡುವಂತಹ ಒಂದು ಬೀಳ್ಕೊಡುಗೆ, ಒಂದು ಫೇರ್‌ವೆಲ್ ಇದೆಯಲ್ಲ, ಅದು ಯಾವ ಚಕ್ರವರ್ತಿಗೂ ದೊರೆತಿರಲಾರದು ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಚಕ್ರವರ್ತಿ, ಒಬ್ಬ ಎಂಪರರ್, ಒಬ್ಬ ರಾಜನನ್ನು ಕೂಡ ಯಾರು ಅಷ್ಟು ಚೆನ್ನಾಗಿ ನಡೆಸ್ಕೊಂಡಿರ್ಲಾರರು, ಅಷ್ಟು ಒಂದು ಗೌರವವನ್ನ ಕೊಟ್ಟಿರ್ಲಾರರು. ಅಷ್ಟು ಗೌರವಪೂರ್ವಕವಾಗಿ ಅವರು ವಿದ್ಯಾರ್ಥಿಗಳು ಅವರನ್ನ ಕಳಿಸಿದ್ರು ಅಂತ ಹೇಳ್ತಾರೆ. ಅಂದಿನ ವಾತಾವರಣದಲ್ಲಿದ್ದುದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರು ಪ್ರೇಮ ಅಂತ. ಸುಮ್ನೆ ತೋರಿಕೆಗಾಗಿ ನಾವಿದೆಲ್ಲ ಮಾಡಿದ್ವಿ ಅನ್ನೋ ಕಾರಣಕ್ಕಾಗಿ ಮಾಡಿದ್ದಲ್ಲ. ನಿಜವಾಗಿಯೂ ಆ ವಿದ್ಯಾರ್ಥಿಗಳಿಗೆ ಅವರ ಗುರುಗಳ ಮೇಲಿರುವ ಪ್ರೇಮ, ಎಷ್ಟು ಪ್ರೀತಿ ಇತ್ತು ಅವರ ಗುರುಗಳ ಮೇಲೆ, ಎಷ್ಟು ಗೌರವ ಇತ್ತು ಅನ್ನೋದು ಆ ಸಂದರ್ಭದಲ್ಲಿ ಕಾಣಿಸ್ತಿತ್ತು ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೆಲ್ಲರಲ್ಲೂ ಗುರುಗಳ ಬಗ್ಗೆ ಭಕ್ತಿ ಪ್ರೇಮದ ಚಿಲುಮೆ ಉಕ್ಕಿ ಬಂತು ಅಂತ ಹೇಳ್ತಾರೆ. ಚಿಲುಮೆ ಅಂದ್ರೆ ಈ ಕಾರಂಜಿ ಫೌಂಟೇನ್ ಹಿಂಗೆ ಮೇಲ್ಗಡೆ ಉಕ್ಕತ್ತಲ್ಲ, ಅದೇ ತರ ಅವರ ಗುರು ಭಕ್ತಿ ಉಕ್ಕಿ ಕಾಣಿಸ್ತಿತ್ತಂತೆ. ಆ ಒಂದು ಸಂದರ್ಭದಲ್ಲಿ ಅವರು ಬೀಳ್ಕೊಡುವ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಂದು ಗುರು ಭಕ್ತಿ ಪ್ರೇಮ ಕಾಣಿಸ್ತಿತ್ತು. ಬರೀ ಆಡಂಬರ ಆಗಿರ್ಲಿಲ್ಲ ಅಲ್ಲಿ. ಹೇಗೆ ಬೀಳ್ಕೊಟ್ರು ಅಂದ್ರೆ, ಅವರನ್ನು ಮಹಾರಾಜ ಕಾಲೇಜಿನಿಂದ, ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅವರು ಉಪಪ್ರಾಧ್ಯಾಪಕರಾಗಿದ್ರು. ಅಲ್ಲಿಂದ ಅವರನ್ನ ಬೀಳ್ಕೊಡುವಾಗ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟನ್ನು ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು ಅಂತ ಹೇಳ್ತಾರೆ. ಸಾರೋಟು ಅಂದ್ರೆ ಕುದುರೆಗಳನ್ನ ಹಾಕಿ, ಜೋಡು ಕುದುರೆ ಹಾಕಿ ಎಳೆಯುವಂತಹ ಒಂದು ಬಂಡಿ. ಆ ಬಂಡಿಯನ್ನ ಕುದುರೆ ಕಟ್ಟಿ ಎಳಿಲಿಲ್ಲ ಅಂತೆ, ಅವರ ವಿದ್ಯಾರ್ಥಿಗಳೇ ಎಳ್ಕೊಂಡು ಹೋದ್ರಂತೆ. ಅಷ್ಟೊಂದು ಗೌರವ, ಅಷ್ಟೊಂದು ಪ್ರೀತಿಯನ್ನ ಅವರು ತಮ್ಮ ಅಧ್ಯಾಪಕರ ಮೇಲೆ ತೋರಿಸಿದ್ರು. ಸುಮ್ನೆ ತೋರಿಸ್ತಾರ? ಇಲ್ಲ. ರಾಧಾಕೃಷ್ಣನ್ ಅವರು ಕೂಡ ಅಂತಹ ಒಂದು ಉತ್ತಮ ಅಧ್ಯಾಪಕರಾಗಿರೋದ್ರಿಂದ ಅವರಿಗೆ ಅಂತಹ ಒಂದು ಉತ್ತಮವಾದ ಪ್ರೀತಿ ಅವರ ವಿದ್ಯಾರ್ಥಿಗಳಿಂದ ಸಿಕ್ಕಿತ್ತು. ಇಷ್ಟು ಮಾತ್ರ ಅಲ್ಲ, ರಾಧಾಕೃಷ್ಣನ್ ಅವರಿಗಾಗಿ ಕಾದಿರಿಸಿದ್ದ ಕಂಪಾರ್ಟ್ಮೆಂಟ್, ರೈಲ್ವೆ ಬೋಗಿ ಅವರಿಗಾಗಿ ರಿಸರ್ವೇಶನ್ ಮಾಡಿದ್ರಲ್ಲ, ಕಾದಿರಿಸಿದ್ರಲ್ಲ, ಅಲ್ಲಿ ಒರಗುದಿಂಬು ಮತ್ತು ರತ್ನಗಂಬಳಿಗಳನ್ನ ಹಾಸಿ ಅಲಂಕರಿಸಲಾಗಿತ್ತು ಅಂತ. ರೈಲ್ವೆ ಕಂಪಾರ್ಟ್ಮೆಂಟ್ ಅನ್ನೇ ಅಲಂಕಾರ ಮಾಡಿಬಿಟ್ಟಿದ್ರಂತೆ. ಕುಶನ್ಸು, ಒರಗುದಿಂಬು ಮತ್ತೆ ಕಾರ್ಪೆಟ್ಟು, ರತ್ನಗಂಬಳಿ ಅವನ್ನೆಲ್ಲ ಹಾಕಿ ಅಲಂಕಾರ ಮಾಡಿದ್ರಂತೆ. ಮಲಗುವ ಸೀಟನ್ನು ಮತ್ತು ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿದ್ರು ಅಂತ. ಸುಪ್ಪತ್ತಿಗೆ ಅಂದ್ರೆ ಹಾಸಿಗೆ, ಹೂವನ್ನ ಹಾಸಿಗೆ ಮಾಡ್ಬಿಟ್ಟಿದ್ರಂತೆ. ಮಲಗುವ ಸೀಟ್ ಹೇಗೂ ಹಾಸಿಗೆನೆ, ಅದ್ರ ಮೇಲೆ ಹೂ ಹಾಸಿದ್ರು, ನೆಲದ ಮೇಲೂ ಹೂ ಹಾಸಿದ್ರಂತೆ. ಅಷ್ಟೊಂದು ವೈಭವ. ಹೇಗೆ ಮಾಡಿದ್ರು ಅಂದ್ರೆ, ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ, ಭಕ್ತರಾದವರು ದೇವಸ್ಥಾನದಲ್ಲಿ ಜಾತ್ರೆ ಇದ್ದಾಗ ಎಷ್ಟು ಉತ್ಸಾಹದಿಂದ ಮಂದಿರವನ್ನ ಅಲಂಕಾರ ಮಾಡ್ತಾರಲ್ಲ, ಎಷ್ಟು ಭಕ್ತಿಯಿಂದ, ಅದೇ ತರ ಅವರ ಗುರುಗಳಿಗಾಗಿ ಆ ಇಡೀ ರೈಲ್ವೆ ಬೋಗಿಯನ್ನ ಅವರು ಅಲಂಕಾರ ಮಾಡಿದ್ರಂತೆ. ಅದ್ರ ಮಧ್ಯ ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂದು ಕೂಗ್ತಾ ಇದ್ರಂತೆ. ಆ ಕೂಗು ರೈಲ್ವೆ ನಿಲ್ದಾಣದಲ್ಲಿ ಮೊಳಗುತ್ತಿತ್ತು. ಅಂದ್ರೆ ಆ ಒಂದು ಕೂಗು ಅದು ಪ್ರತಿಧ್ವನಿ ಆಗ್ತಾ ಇತ್ತಂತೆ ಇಡೀ ರೈಲ್ವೆ ನಿಲ್ದಾಣದಲ್ಲಿ. ಅವರ ವಿದ್ಯಾರ್ಥಿಗಳು ಸೇರಿ ಅವರಿಗೆ ಹಾಕ್ತಾ ಇದ್ದಂತಹ ಒಂದು ಜಯಕಾರ. ಆ ದಿನ ಭಾವೋದ್ರೇಕದಿಂದ ಅದೆಷ್ಟು ಜನ ಅತ್ತರೋ ಅಂತ ಹೇಳ್ತಾರೆ. ಆ ಗುರುಗಳು ಹೋಗ್ತಾ ಇರುವಂತಹ ಆ ಸನ್ನಿವೇಶದಲ್ಲಿ ದುಃಖಕ್ಕೆ, ಪ್ರೀತಿಗೆ ಎಲ್ಲ ಸೇರಿ ಭಾವೋದ್ರೇಕ ಆಗಿ, ಇಮೋಷನಲ್ ಆಗಿ ಅದೆಷ್ಟು ಜನ ವಿದ್ಯಾರ್ಥಿಗಳು ಅತ್ತರೋ ಅಂತ ಹೇಳ್ತಾರೆ. ಆ ವಿದ್ಯಾರ್ಥಿಗಳು ತೋರಿದ ವಿಶ್ವಾಸವನ್ನ ನೋಡಿ ಅವರ ಕಣ್ಣಿನಲ್ಲೂ ನೀರಿತ್ತು ಅಂತ ಹೇಳ್ತಾರೆ. ಗುರುಗಳಾದ ರಾಧಾಕೃಷ್ಣನ್ ಅವ್ರಿಗೂ ಕಣ್ಣಲ್ಲಿ ನೀರು ಬಂತು. ಅದನ್ನ ಕಣ್ಣೀರು ಅಂತ ಹೇಳಕ್ಕಾಗೋದಿಲ್ಲ, ನಾವು ಆನಂದ ಬಾಷ್ಪ ಅಂತ ಹೇಳ್ಬೋದು. ಅಂತಹ ಒಂದು ವಿದ್ಯಾರ್ಥಿಗಳನ್ನ ಪಡಿಬೇಕಾದ್ರೆ, ಅಂತಹ ಒಂದು ಗುರುಗಳನ್ನ ಪಡಿಬೇಕಾದ್ರೆ ಇಬ್ರು ಪುಣ್ಯ ಮಾಡಿರ್ಬೇಕು. ಅಂತಹ ಒಂದು ಸಂಬಂಧ ರಾಧಾಕೃಷ್ಣನ್ ಮತ್ತೆ ಅವರ ವಿದ್ಯಾರ್ಥಿಗಳ ನಡುವೆ ಇತ್ತು ಅಂತ ಹೇಳ್ತಾರೆ. ಈಗ ನಿಮಗೂ ಕೂಡ ನಿಮ್ಮ ನೆಚ್ಚಿನ ಅಧ್ಯಾಪಕರು ಕೆಲಸ ಬಿಟ್ಟು ಹೋಗ್ತಾ ಇದ್ರೆ, ಬೇರೆ ಕಡೆ ವರ್ಗವಾಗಿ ಹೋಗ್ತಾ ಇದ್ರೆ ನಿಮಗೂ ಬೇಸರ ಆಗತ್ತೆ ಅಲ್ಲ? ಹಾಗೇನೆ ಇಲ್ಲಿ ಅವರ ವಿದ್ಯಾರ್ಥಿಗಳಿಗೂ ಕೂಡ ಅವರ ನೆಚ್ಚಿನ ಶಿಕ್ಷಕರು ಹೋಗ್ತಾ ಇರುವಾಗ ಬೇಸರ ಆಯ್ತು. ಆದ್ರೂ ಅವರನ್ನ ಪ್ರೀತಿಯಿಂದ, ಗೌರವದಿಂದ ಅಷ್ಟು ಚೆನ್ನಾಗಿ ಅವರನ್ನ ಬೀಳ್ಕೊಡುಗೆ ಮಾಡ್ತಾರೆ, ಕಳಿಸ್ತಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅವರಿಬ್ರು ರಾಧಾಕೃಷ್ಣನ್ ಅವರು ಎಷ್ಟು ಒಳ್ಳೆಯ ಅಧ್ಯಾಪಕರಾಗಿದ್ರು, ಅವರಿಗೆ ಎಷ್ಟೊಂದು ಒಳ್ಳೆಯ ವಿದ್ಯಾರ್ಥಿಗಳು ಸಿಕ್ಕಿದ್ರು ಅನ್ನೋದನ್ನ ಈ ಭಾಗ ತೋರಿಸುತ್ತೆ. ಆಮೇಲೆ ಇವಾಗ ಅವರ ಪುಸ್ತಕಗಳ ಬಗ್ಗೆ, ಅವರ ಐಡಿಯಾಗಳ ಬಗ್ಗೆ ಹೇಳ್ತಾರೆ ಇಲ್ಲಿ. ಈಗ
ಭಾರತೀಯ ಸಂಸ್ಕೃತಿಯ ಬಗ್ಗೆ ಸ್ವಾತಂತ್ರ್ಯ ಪೂರ್ವದಲ್ಲೂ, ಸ್ವಾತಂತ್ರ್ಯ ಬಂದ ಆರಂಭದಲ್ಲೂ ಪಾಶ್ಚಿಮಾತ್ಯರು ಭಾರತಕ್ಕೆ ಮನ್ನಣೆ ಕೊಡ್ತಾ ಇರಲಿಲ್ಲ ಅಂತ. ಇದು ನಮಗೆಲ್ಲ ಗೊತ್ತಿರೋಂಥ ವಿಚಾರನೆ. ಅವರು ಪಾಶ್ಚಿಮಾತ್ಯರು ಅಂತ ಹೇಳಿದ್ರೆ ಪಶ್ಚಿಮ ದೇಶದವರು, ಅಮೇರಿಕಾ, ಇಂಗ್ಲೆಂಡ್, ಯುರೋಪಲ್ಲಿರೋರೆಲ್ಲ ಅವರು ಅವರ ಸಂಸ್ಕೃತಿಯನ್ನೇ ಬಹಳ ಉತ್ತಮ ಆದದ್ದು ಅಂತ ತಿಳ್ಕೊಂಡಿದ್ರು. ಭಾರತೀಯರು ಎಲ್ಲ ಮೂಢನಂಬಿಕೆಯರು, ಏನು ತಿಳಿದೇ ಇರೋರು ಅಂತ ಅವ್ರು ಅನ್ಕೊಂಡಿದ್ರು. ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ನಮ್ಮನ್ನು ಆಳ್ತಾ ಇರುವಾಗಲೂ ನಮಗೆ ಬೆಲೆಯನ್ನ ಕೊಡ್ತಾ ಇರಲಿಲ್ಲ. ಸ್ವಾತಂತ್ರ್ಯ ನಂತರವೂ ಕೂಡ ನಮ್ಮ ಸಂಸ್ಕೃತಿಗೆ ಅವರು ಮನ್ನಣೆಯನ್ನ, ಗೌರವವನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಇದನ್ನು ಬದಲಾಯಿಸಿದವರು ರಾಧಾಕೃಷ್ಣನ್ ಅವರು. ರಾಧಾಕೃಷ್ಣನ್ ಅವರು ತಮ್ಮ ಬರವಣಿಗೆಯ ಮೂಲಕ ಪಾಶ್ಚಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನ ಮಾಡಿಕೊಟ್ರು. ಮತ್ತೆ ಅವರು ಭಾರತದ ಪ್ರತಿನಿಧಿಯಾಗಿ ಇಂಗ್ಲೆಂಡ್, ಅಮೆರಿಕ ಮುಂತಾದ ದೇಶಗಳಿಗೆ ಹೋಗಿ ಭಾಷಣವನ್ನ ಮಾಡ್ತಾ ಇದ್ರು. ಅವರ ವಾಕ್ಯುಕ್ತಿಯು, ತರ್ಕಬದ್ಧವಾದ ವಿಚಾರ ಸರಣಿಯು ಎಲ್ಲರನ್ನೂ ಬೆರಗುಗೊಳಿಸಿತ್ತು ಅಂತ ಹೇಳ್ತಾರೆ. ವಾಕ್ಯುಕ್ತಿ ಅಂದ್ರೆ ಅವರ ಮಾತಿನಲ್ಲಿನ ಆ ಜಾಣ್ಮೆ, ಮತ್ತೆ ತರ್ಕಬದ್ಧವಾದ ವಿಚಾರ ಸರಣಿ. ತರ್ಕಬದ್ಧ ಅಂತ ಹೇಳಿದ್ರೆ ಒಂದು ವಿಚಾರವನ್ನ ಸುಮ್ಮನೆ ಹೇಳ್ಬಿಡೋದಲ್ಲ, ಉದಾಹರಣೆಗಳ ಸಮೇತ ವಿಮರ್ಶೆ ಮಾಡಿ ಈ ಕಾರಣಕ್ಕಾಗಿ ಇದು ಸತ್ಯ ಅನ್ನೋದನ್ನ ವಿವರಣೆ ಮಾಡಿ ಹೇಳೋದು. ಲಾಜಿಕಲ್ ಅಂತ ಹೇಳ್ತಾರಲ್ಲ, ಆ ಥರ ಅದನ್ನ ಉದಾಹರಣೆಗಳ ಸಮೇತ ಪ್ರೂವ್ ಮಾಡಿ ಹೇಳೋದು. ಆ ಥರದ ಒಂದು ತರ್ಕಬದ್ಧವಾದ ಒಂದು ವಾದ ಸರಣಿ ಇತ್ತಂತೆ. ಆ ಥರ ತರ್ಕಬದ್ಧವಾಗಿ ಅವರು ಲಾಜಿಕಲ್ ಆಗಿ ಮಾತಾಡ್ತಿರೋದ್ರಿಂದ, ಮತ್ತೆ ಅವರ ಮಾತಿನಲ್ಲಿರುವ ಜಾಣ್ಮೆಯನ್ನು ನೋಡಿ ಎಲ್ಲ ಪಾಶ್ಚಿಮಾತ್ಯ ದೇಶದವರು ಕೂಡ ಬೆರಗುಗೊಳ್ತಿದ್ರಂತೆ. ಅಲ್ಲಿಂದ ಅವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಗೌರವಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಭಾಷಣವನ್ನ ಕೇಳಿ ಜನ ಮಂತ್ರಮುಗ್ಧರಾಗಿ, ಅಂದ್ರೆ ಪರವಶರಾಗಿ, ಅಟ್ರಾಕ್ಟ್ ಆಗೋದು. ಅವರ ಭಾಷಣವನ್ನ ಕೇಳಿ ಯಾರ ಪ್ರೇರಣೆಯೂ ಇಲ್ಲದೆ ಎದ್ದು ನಿಂತು ಜಯಕಾರ ಮಾಡಿ ಗೌರವವನ್ನ ಸೂಚಿಸಿದ್ರು ಅಂತ. ಯಾರು ಹೇಳ್ಬೇಕಾಗಿಲ್ಲ, ಅಷ್ಟು ಇಷ್ಟಪಟ್ಟು ಅವರ ಭಾಷಣವನ್ನ ಕೇಳಿ ಮೆಸ್ಮರೈಸ್ ಆಗಿ ಅವರೇ ಎದ್ದು ನಿಂತು ಗೌರವವನ್ನ ತೋರಿಸ್ತಿದ್ರಂತೆ. ಅಂತಹ ಒಂದು ವಾಕ್ ಸಾಮರ್ಥ್ಯ ಇತ್ತು, ಅಂತ ಒಂದು ಜ್ಞಾನ ಇತ್ತು ರಾಧಾಕೃಷ್ಣನ್ ಅವರಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದ್ರು. ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಯಿತು ಅಂತ ಹೇಳ್ತಾರೆ. ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತೆ ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ರು. ಆಮೇಲೆ ಯುರೋಪಿಯನ್ ತತ್ವಶಾಸ್ತ್ರವನ್ನು ಕೂಡ ಅಧ್ಯಯನ ಮಾಡಿದ್ರು. ಅದರಿಂದಾಗಿ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಅದು ಪ್ರಭಾವಿತವಾಯಿತು ಅಂತ ಹೇಳ್ತಾರೆ. ವಿಶ್ವದೃಷ್ಟಿ ಅಂತಂದ್ರೆ ಯಾವುದೇ ಒಂದು ವಿಚಾರವನ್ನ ಪಕ್ಷಪಾತರಹಿತವಾಗಿ, ಅನ್ಬಯಾಸ್ಡ್ ಆಗಿ ನೋಡೋದು. ಆಮೇಲೆ ತಾತ್ವಿಕ ದೃಷ್ಟಿಕೋನ ಅಂದ್ರೆ ಏನನ್ನೇ ಆಗ್ಲಿ ಏನು ಯಾಕೆ ಅಂತ ಕೇಳದೆ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡಿ ಅದರಿಂದ ಉತ್ತರವನ್ನ ಕಂಡುಕೊಳ್ಳುವಂತ ಮನೋಭಾವವನ್ನ ತಾತ್ವಿಕ ದೃಷ್ಟಿಕೋನ ಅಂತ ಹೇಳ್ತಾರೆ. ಇದೆರಡು ಬಹಳ ಮುಖ್ಯವಾದದ್ದು ಫಿಲಾಸಫಿಯಲ್ಲಿ, ಅಂದ್ರೆ ತತ್ವಶಾಸ್ತ್ರದಲ್ಲಿ. ಇವಾಗ ಅವರು ಎರಡು, ಹಿಂದೂ ಧರ್ಮದ ತತ್ವಶಾಸ್ತ್ರವನ್ನ ಮತ್ತೆ ಯುರೋಪಿಯನ್ ಪಾಶ್ಚಾತ್ಯ ತತ್ವಶಾಸ್ತ್ರವನ್ನ ಎರಡನ್ನೂ ಓದಿರೋದ್ರಿಂದ ಅವ್ರಿಗೆ ಒಂದು ವಿಶ್ವದೃಷ್ಟಿ ಬರ್ಲಿಕ್ಕೆ ಕಾರಣ ಆಯ್ತು. ಅನ್ಬಯಾಸ್ಡ್ ಆಗಿ ಯೋಚನೆ ಮಾಡ್ಲಿಕ್ಕೆ ಆಗತ್ತೆ. ಈಗ ನಮ್ಗೆ ಯಾವುದೋ ಒಂದು ವಿಚಾರ ಮಾತ್ರ ಗೊತ್ತಿರೋದ್ರಿಂದ ನಾವು ಅನ್ಕೊಳ್ತೀವಿ ನಮ್ದೇ ಸರಿ ಅಂತ, ಅವ್ರದ್ ತಪ್ಪು ಅಂತ. ಹಾಗೆ ಬಟ್ ನಮ್ಗೆ ಎಲ್ಲಾ ವಿಚಾರಗಳ ಒಂದು ಜ್ಞಾನ ಇದ್ದಾಗ ನಾವು ಅದನ್ನ ಸರಿಯಾದ ರೀತಿಯಲ್ಲಿ, ವಿಶ್ವದೃಷ್ಟಿಯಲ್ಲಿ, ಯಾವುದೇ ರೀತಿಯ ಪೂರ್ವಾಗ್ರಹ ಇಲ್ಲದೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಹಿಂದೂ ಮತ್ತೆ ಪಾಶ್ಚಾತ್ಯ ಎರಡರದ್ದು ಅಧ್ಯಯನ ಮಾಡಿರೋದ್ರಿಂದ ಅವರಲ್ಲಿ ಒಂದು ವಿಶ್ವದೃಷ್ಟಿ ಉಂಟಾಯಿತು. ಮತ್ತೆ ಅವರು ತತ್ವಶಾಸ್ತ್ರದ ವಿದ್ಯಾರ್ಥಿ ಆಗಿರೋದ್ರಿಂದ ಅವ್ರಿಗೆ ಹೇಗೂ ಪ್ರಶ್ನೆ ಮಾಡಿ ಉತ್ತರವನ್ನ ಕಂಡುಕೊಳ್ಳುವಂತ ಒಂದು ಬುದ್ಧಿ ಇದ್ದೇ ಇತ್ತು. ಹಾಗಾಗಿ ಅವರ ತಾತ್ವಿಕ ದೃಷ್ಟಿಕೋನ ಕೂಡ ಈ ಒಂದು ಅಧ್ಯಯನದಿಂದ ಪ್ರಭಾವಿತ ಆಯಿತು, ಇನ್ಫ್ಲೂಯೆನ್ಸ್ಡ್ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನ ಆಕರ್ಷಿಸಿತ್ತು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಅವರು ಭಾರತವನ್ನ ರೆಪ್ರೆಸೆಂಟ್ ಮಾಡಿದ್ರು ವಿಶ್ವ ಧರ್ಮ ಸಮ್ಮೇಳನದಲ್ಲಿ. ಅವರ ವಿಚಾರಧಾರೆಗಳಿದ್ವು. ಅವರಲ್ಲಿ ಸರ್ವಧರ್ಮದ ಸಹಿಷ್ಣುತೆಯ ಭಾವನೆ ಇತ್ತು. ಮತ್ತೆ ನಿನ್ನನ್ನ ನೀನು ಮೊದಲು ನಂಬು, ಆಮೇಲೆ ದೇವರ ಬಗ್ಗೆ ನಂಬಿಕೆ ಬರುತ್ತೆ, ಆ ಥರದ ಒಂದು ವಿಚಾರಧಾರೆ ಅವರಲ್ಲಿ ಇತ್ತು. ದೇಶದ ಯುವಕರು ಮುಂದೆ ಬರಬೇಕು ಅನ್ನುವಂತಹ ಭಾವನೆ ಇತ್ತು. ಯುವಕರು ಬಹಳ ಮುಖ್ಯ ಅನ್ನುವಂತಹ ಒಂದು ವಿಚಾರಧಾರೆ ವಿವೇಕಾನಂದರಲ್ಲಿ ಇತ್ತು. ಆ ಎಲ್ಲ ವಿಚಾರಧಾರೆ ಕೂಡ ರಾಧಾಕೃಷ್ಣನಲ್ಲಿ ಅವರು ಕೂಡ ಇತ್ತು. ಅವರು ಶಿಕ್ಷಣದ ಮಹತ್ವವನ್ನ ಕೂಡ ಮನಗಂಡಿದ್ರು. ಅವ್ರು ಹೇಳ್ತಾರೆ, ಶಿಕ್ಷಣವು ಜೀವನದ ಒಂದು ಅವಿಭಾಜ್ಯ ಅಂಗ. ಅದು ಮಾನವನ ಪರಿಪೂರ್ಣತೆ ಮತ್ತು ಸುಸಂಸ್ಕೃತಿಯತ್ತ ಒಯ್ಯುವ ಮಾರ್ಗ ಅಂತ ಹೇಳ್ತಾರೆ. ಶಿಕ್ಷಣದಿಂದ ಮಾತ್ರ ನೀವು
ಪರಿಪೂರ್ಣರಾಗ್ಬೋದು. ಅಂದ್ರೆ ಯಾವುದೇ ರೀತಿಯ ದೋಷಗಳಿಲ್ಲದೆ ಒಂದು ಪೂರ್ಣತೆಯನ್ನ ಪಡಿಲಿಕ್ಕೆ ಸಾಧ್ಯ. ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಅಂತ. ಅದು ನಮ್ಮನ್ನ ಸುಸಂಸ್ಕೃತಿಯತ್ತ ಕರ್ಕೊಂಡು ಹೋಗುತ್ತೆ. ಶಿಕ್ಷಣ ಇಲ್ಲದೆ ಇದ್ರೆ ನಾವೇನ್ ಮಾಡ್ತೀವಿ? ಮೂಢನಂಬಿಕೆಗಳಿಗೆ ಮೊರೆ ಹೋಗ್ತೀವಿ. ವಿಚಾರಗಳನ್ನ ಪ್ರಶ್ನೆ ಮಾಡದೆ ಬ್ಲೈಂಡ್ ಆಗಿ ಒಪ್ಕೊಳ್ತೀವಿ. ಒಂದು ಶಿಕ್ಷಣವನ್ನ ಪಡೆದಾಗ ನಮ್ಗೆ ಇದು ಯಾಕೆ ಹೀಗೆ? ಸರಿಯಾ? ತಪ್ಪಾ? ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡುವಂತಹ ಒಂದು ಸಾಮರ್ಥ್ಯ ಬರುತ್ತೆ. ಹಾಗಾಗಿ ಅದು ನಮ್ಮನ್ನ ಪರಿಪೂರ್ಣತೆಯತ್ತ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ರಾಧಾಕೃಷ್ಣನ್ ಅವರು ನಂಬಿದ್ರು. ಆಮೇಲೆ ಅವರು ಹಿಂದೂ ಧರ್ಮವನ್ನ ಅಧ್ಯಯನ ಮಾಡಿರೋದ್ರಿಂದ ಬಹಳ ಸರಳವಾಗಿ ಅವರ ವಿಚಾರಗಳನ್ನ ಹೇಳ್ತಾರೆ. ಅವರು ಇದನ್ನ ಪಾಶ್ಚಾತ್ಯರಿಗೂ ಕೂಡ ಮನವರಿಕೆ ಮಾಡಿದ್ರು. ಏನ್ ಹೇಳ್ತಾರೆ? ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗ ಆಗಿದೆ ಅಂತ. ಪಾಶ್ಚಾತ್ಯರಲ್ಲಿ ಏನ್ ಭಾವನೆ ಇತ್ತು? ಇಲ್ಲಿ ಬರೀ ಮೂಢನಂಬಿಕೆ ಇರೋದು, ಏನೂ ಸರಿ ಇಲ್ಲ ಅಂತ. ಹಾಗಲ್ಲ. ಒಂದು ವೈಚಾರಿಕ ಜೀವನ ಮಾರ್ಗ. ಅದರಲ್ಲಿ ಒಂದು ವೈಚಾರಿಕತೆ ಇದೆ. ರ್ಯಾಷನಲ್ ವೇ ಆಫ್ ಲೈಫ್. ಸುಮ್ನೆ ಏನನ್ನೂ ನಂಬೋದಿಲ್ಲ. ಅದರಲ್ಲಿ ತತ್ವ ಇದೆ. ಅದರ ಮೇಲೆ ನಾವು ಜೀವನವನ್ನ ನಡೆಸ್ತೀವಿ ಅನ್ನೋದನ್ನ ಅವರು ಹೇಳಿದ್ರು. ಆಮೇಲೆ ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ ಅಂತ. ನೈತಿಕ ಅಂದ್ರೆ ಮಾರಲ್. ನೈತಿಕತೆ ಅನ್ನೋದು ಹಿಂದೂ ಧರ್ಮದ ಕೋರ್. ಬಹಳ ತುಂಬಾ ಆಳವಾಗಿದೆ ಅದರಲ್ಲಿ. ಮತ್ತೆ ಗುಣಾತ್ಮಕ ವಿಚಾರಗಳು ಅಂದ್ರೆ ಮೌಲ್ಯಗಳಿವೆ ಅದರಲ್ಲಿ. ಜೀವನದ ಅರ್ಥಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿವೆ ಹಿಂದೂ ಧರ್ಮದಲ್ಲಿ. ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ ಅಂತ ಅವರು ಹೇಳ್ತಾರೆ. ಆಮೇಲೆ ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನ ಹೇಳುವುದಿಲ್ಲ. ಅದರಲ್ಲಿ ಯಾವುದೇ ಅಸತ್ಯ ಇಲ್ಲ. ಅಲ್ಲಿ ಹೇಳಿರೋದೆಲ್ಲ ನಿಜನೇ. ಅರ್ಥ ಮಾಡ್ಕೊಳ್ಳುವಂತ ಸಾಮರ್ಥ್ಯ ನಮ್ಗಿಲ್ದೇ ಇರ್ಬೋದು, ಬೇರೆಯವರಿಗೂ ಇಲ್ದೇ ಇರ್ಬೋದು. ಆದ್ರೆ ಅದನ್ನ ನೀವು ಆಳಕ್ಕೆ ಹೋಗಿ ಅಧ್ಯಯನ ಮಾಡಿದಾಗ ಅದರಲ್ಲಿ ಏನಿದೆ, ಅದು ಏನ್ ಹೇಳ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಸುಳ್ಳು ಅಥವಾ ಅಸತ್ಯ ಇಲ್ಲ ಅನ್ನೋದನ್ನ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ಆಮೇಲೆ ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ನಿಗೂಢ ಪರಿಕಲ್ಪನೆಗಳಲ್ಲ ಅಂತ ಹೇಳ್ತಾರೆ. ಏನಿತ್ತು, ಎಲ್ಲರ ಮನದಲ್ಲಿ ಮೂಢನಂಬಿಕೆಗಳಿದೆ, ಏನೋ ಒಂದು ತಿಳ್ಕೊಂಡ್ಬಿಟ್ಟಿದ್ದಾರೆ, ಅದ್ರಲ್ಲಿ ಯಾಕೆ ಏನು ಅಂತ ಗೊತ್ತಿಲ್ಲ ಅಂತ. ಹಾಗಲ್ಲ. ಅದು ವಿಚಿತ್ರವೂ ಅಲ್ಲ, ರಹಸ್ಯವಾಗಿರುವಂಥದ್ದು ಅಲ್ಲ. ಏನಂದ್ರೆ ಅವು ಜೀವನದ ನಾಡಿ ಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ ಅಂತ ಹೇಳ್ತಾರೆ. ಇದೆಲ್ಲ ಫಿಲಾಸಫಿಕಲ್ ಥಾಟ್ಸು, ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ನಿಮಗೆ ಎಷ್ಟು ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ. ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸರಳವಾಗಿ ಹೇಳೋದಿಕ್ಕೆ. ಪರೀಕ್ಷೆಯಲ್ಲಿ ನೀವು ಇದೇ ಪಾಯಿಂಟ್ಸನ್ನು ಬರಿಬೇಕಾಗತ್ತೆ. ಆದರೆ ಅರ್ಥ ಮಾಡ್ಕೊಂಡಿದ್ರೆ ಅದನ್ನು ಬರೀಲಿಕ್ಕೆ ಸ್ವಲ್ಪ ಸುಲಭ ಆಗತ್ತೆ. ಅದು ಏನು ಹೇಳ್ತಾರೆ ಇಲ್ಲಿ ಅಂದರೆ, ನಮ್ಮ ಸಂಸ್ಕೃತಿ ಏನಿದೆ ಅದು ಒಂದು ವೈಚಾರಿಕ ಮಾರ್ಗ. ಅದು ವಿಚಿತ್ರ ಅಥವಾ ರಹಸ್ಯ ಆಗಿದೆ, ಅರ್ಥ ಆಗೋದಿಲ್ಲ ಅನ್ನುವಂಥದ್ದೇನಿಲ್ಲ. ಅವು ಜೀವನದ ನಾಡಿ ಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಸ್ತವೆ ಅಂತ. ನಾಡಿ ಮಿಡಿತ ಅಂದ್ರೇನು? ಇವಾಗ ನಮ್ಮ ಆರೋಗ್ಯವನ್ನ ನೋಡ್ಬೇಕಾದ್ರೆ ನಮ್ಮ ದೇಹದ ರಕ್ತ ಸಂಚಾರವನ್ನ ನಾಡಿ ಮಿಡಿತದಿಂದ ಹಿಡ್ಕೋಬಹುದು ಅಲ್ವಾ? ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಗೆ, ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನಾಡಿ ಮಿಡಿತ ಅನ್ನೋದು ಬರೀ ದೇಹದ ಒಂದು ಕ್ರಿಯೆ ಅಲ್ಲ. ಅದು ನಮ್ಮ ಶರೀರದಲ್ಲಿ ಒಂದು ಶಕ್ತಿ ಹರಿತಾ ಇರುತ್ತಲ್ಲ, ಅದರ ಒಂದು ಅರಿವನ್ನ ಮೂಡಿಸುತ್ತೆ. ಅದು ದೇಹ ಮತ್ತು ಆತ್ಮದ ನಡುವಿನ ಒಂದು ಸಂಪರ್ಕದ ಸೂಚಕ ಆಗಿರುತ್ತೆ. ಯೋಗ, ನಮ್ಮ ಭಾರತದ ಇರುವಂತ ಯೋಗ, ಧ್ಯಾನ ಎಲ್ಲ ಭಾರತದಿಂದ ಬಂದಿರುವಂತ ತತ್ವಗಳಲ್ವಾ? ಅದರಿಂದಾಗಿ ನಾವು ಅದನ್ನ ಸಾಧಿಸ್ಬೋದು. ಇದೆಲ್ಲ ಇದೆ ನಮ್ಮ ಆಧ್ಯಾತ್ಮದಲ್ಲಿ. ಹಾಗಾಗಿ ಇದು ನಮ್ಮ ಜೀವನದ ನಾಡಿ ಮಿಡಿತವನ್ನ, ನಮ್ಮ ದೇಹದಲ್ಲಿ ಯಾವ ಶಕ್ತಿ ಸಂಚಾರ ಆಗ್ತಾ ಇದೆ, ಆ ಶಕ್ತಿಯನ್ನ ನಾವು ಹೇಗೆ ಸದುಪಯೋಗ ಪಡ್ಕೊಳ್ಬಹುದು, ದೇಹ ಮತ್ತೆ ಆತ್ಮದ ಒಂದು ಸಂಬಂಧ ಹೇಗಿದೆ, ಇದೆಲ್ಲವನ್ನ ನಮ್ಮ ಆಧ್ಯಾತ್ಮ ಹೇಳುತ್ತೆ. ಅದರಲ್ಲಿ ರಹಸ್ಯ ಆಗಿರೋದೇನಿಲ್ಲ. ಅರ್ಥ ಮಾಡ್ಕೊಳಕ್ ನೀವು ಪ್ರಯತ್ನ ಪಡ್ಬೇಕು. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದು ರಹಸ್ಯ. ಓದಿದಾಗ, ತಿಳ್ಕೊಂಡಾಗ ಅದು ರಹಸ್ಯ ಅಲ್ಲ ಅನ್ನೋದನ್ನ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ಪಾಶ್ಚಾತ್ಯರಿಗೂ ಕೂಡ ಇದರ ಮನವರಿಕೆಯನ್ನು ಅವರು ಮಾಡಿಕೊಡ್ತಾರೆ. ಆಮೇಲೆ ಇದೆಲ್ಲ ಇರಲಿ, ಯಾವುದೇ ಧರ್ಮ ಇರಲಿ, ಭಾರತೀಯರ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಅಥವಾ ಪಾಶ್ಚಾತ್ಯರು ಅನುಕರಿಸುವಂಥ ಧರ್ಮ ಇರ್ಬೋದು, ಅದೆಲ್ಲಕ್ಕಿಂತ ಮುಖ್ಯ ಆದದ್ದು ಮಾನವೀಯತೆ ಅಂತ ಹೇಳ್ತಾರೆ. ಹ್ಯುಮ್ಯಾನಿಟಿ ಇದೆಯಲ್ಲ, ಅದು ಕೆನಡಾದ ರೇಡಿಯೋ ಪ್ರಸಾರ ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಾರೆ, ಮಾನವೀಯತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತ. ಇದೆಲ್ಲಕ್ಕಿಂತ ಮುಗಿಲಾದದ್ದು ಮಾನವೀಯತೆ. ಎಲ್ಲ ಧರ್ಮಗಳು ಹೇಳುವುದು ಮಾನವೀಯತೆಯನ್ನೇ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳದೆ ಅದು ಯಾವುದೋ ಅದರ ಒಂದು ಮೇಲ್ಪದರವನ್ನು ನೋಡಿ ಇನ್ಯಾವುದೋ ರೀತಿ ಅರ್ಥ ಮಾಡ್ಕೊಂಡಿರ್ತೀವಿ.
ಕೋರ್ ಆಫ್ ಆಲ್ ದ ರಿಲಿಜನ್ಸ್ ಈಸ್ ಹ್ಯುಮ್ಯಾನಿಟಿ. ಎಲ್ಲ ಧರ್ಮಗಳು ಅದನ್ನೇ ಹೇಳ್ತವೆ. ಅದು ನಾವು ಅಲ್ಟಿಮೇಟ್ ಆಗಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರೋದೇನು, ಮಾನವೀಯತೆಯನ್ನ ಅನ್ನೋದನ್ನ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ಬಹಳ ಸರಳವಾಗಿ ಹಿಂದೂ ಧರ್ಮ ಏನ್ ಹೇಳತ್ತೆ ಅಂತ ಹೇಳ್ತಾರೆ. ಮಾನವೀಯತೆಯೇ ಬಹಳ ಮುಖ್ಯ ಅನ್ನೋದನ್ನ ಕೂಡ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ಆಮೇಲೆ ರಾಧಾಕೃಷ್ಣನ್ ಅವರು ಬಹುಮುಖ ಪ್ರತಿಭೆಯನ್ನ ಹೊಂದಿದ್ರು ಅಂತ, ಮಲ್ಟಿ ಟ್ಯಾಲೆಂಟೆಡ್ ಅವರು. ಅವರು ಬರೀ ಒಂದು ಶಿಕ್ಷಕರಾಗಿ ಮಾತ್ರ ಅಲ್ಲ, ಅಥವಾ ತತ್ವಶಾಸ್ತ್ರದವರು ಮಾತ್ರ ಅಲ್ಲ, ಆಧ್ಯಾತ್ಮಿಕದ ಬಗ್ಗೆ ಮಾತನಾಡೋರು ಮಾತ್ರ ಅಲ್ಲ, ಇನ್ನೂ ಅನೇಕ ಗುಣಗಳಿದ್ವು. ಅವರ ಜೊತೆ ಬಹಳ ಹತ್ತಿರದಿಂದ ಒಡನಾಡಿದಂತಹ ಆಗಿನ ಪ್ರಧಾನಿಯಾಗಿರುವಂತಹ ನೆಹರೂರವರು, ಜವಾಹರ್ಲಾಲ್ ನೆಹರೂರವರು ಇದನ್ನ ಕಂಡುಕೊಂಡಿದ್ರು. ಹಾಗಾಗಿ ಅವರು ಅವರನ್ನ ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯನ್ನಾಗಿ ನೇಮಿಸಿದ್ರು. ಮಾಸ್ಕೋ, ಇವಾಗಿನ ರಷ್ಯಾ, ಅವಾಗ ಸೋವಿಯತ್ ಯೂನಿಯನ್ ಆಗಿತ್ತಲ್ವಾ, ಅಲ್ಲಿಗೆ ಇವರನ್ನ ರಾಯಭಾರಿಯನ್ನಾಗಿ ಮಾಡಿದ್ರು. ನಾವಿದನ್ನ ಮೊದಲನೇ ಒಂದು ಪಾಠದ ಪ್ರಾರಂಭದಲ್ಲೇ ಇದನ್ನ ನಾವು ನೋಡಿದ್ವಿ. ಇವರು ತತ್ವಶಾಸ್ತ್ರದವರು, ಆದರ್ಶವಾದಿಗಳು. ರಾಧಾಕೃಷ್ಣನ್ ಅವರು ಆ ಸಮಯದಲ್ಲಿ ಸೋವಿಯತ್ ಅಲ್ಲಿ ಇದ್ದಿದ್ಯಾರು, ಸ್ಟಾಲಿನ್. ಅವರೊಬ್ಬ ಸರ್ವಾಧಿಕಾರಿಯಾಗಿದ್ರು. ಹೇಗಿರಬಹುದು ರಾಜತಾಂತ್ರಿಕ ಸಂಬಂಧ ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಇತ್ತು. ಆದ್ರೆ ಅದನ್ನ ಸಮರ್ಥವಾಗಿ ರಾಧಾಕೃಷ್ಣನ್ ಅವರು ನಿಭಾಯಿಸಿದ್ರು. ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಮತ್ತು ಅವರ ಸ್ನೇಹ ಸೌಹಾರ್ದಗಳ ಭೇಟಿಯ ಫಲಪ್ರದವಾಗಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿಸಿತ್ತು. ಹೇಗೇ ಇರಲಿ, ಸ್ಟಾಲಿನ್ ಅವರ ವೈಯಕ್ತಿಕ ಅಭಿಪ್ರಾಯ, ಒಬ್ಬ ಸರ್ವಾಧಿಕಾರಿಯಾಗಿ ಆತನ ನಡವಳಿಕೆ ಹೇಗೇ ಇರಲಿ, ಆದರೆ ಎರಡು ದೇಶಗಳ ನಡುವಿನ ಬಾಂಧವ್ಯ ಅನ್ನೋದು ಬಹಳ ಮುಖ್ಯ. ಅದನ್ನ ರಾಧಾಕೃಷ್ಣನ್ ಅವರು ಸಾಧಿಸಿದ್ರು. ಇದರಿಂದ ಸಂತಸಗೊಂಡ ನೆಹರು ಅವರು ರಾಧಾಕೃಷ್ಣನ್ ಅವರನ್ನ ಪ್ರಶಂಸಿಸಿದ್ರು ಅಂತ ಹೇಳ್ತಾರೆ. ರಾಧಾಕೃಷ್ಣನ್ ಅವರು 2 ಬಾರಿ ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾದ್ರು. ಆ ಅವಧಿಯಲ್ಲಿ, ಅವರು ಉಪರಾಷ್ಟ್ರಪತಿಗಳಾಗಿದ್ದಂಥ ಅವಧಿಯಲ್ಲಿ ಬಹಳಷ್ಟು ದೇಶಗಳಿಗೆ ಅವರು ಭೇಟಿಯನ್ನ ನೀಡಿದ್ರು. ಅಲ್ಲಿ ಅಂತಾರಾಷ್ಟ್ರೀಯ ಸ್ನೇಹ ಸೌಹಾರ್ದವನ್ನ, ಶಾಂತಿಯನ್ನ ಕಾಪಾಡುವಲ್ಲಿ ಪ್ರಮುಖವಾಗಿ ಯಶಸ್ವಿಯಾದ್ರು. ಮಾತಾಡಿದ್ರು. ಅಲ್ಲಿ ಎಲ್ಲ ದೇಶಗಳ ನಡುವೆ, ಒಂದು ಭಾರತ ಮತ್ತು ಬೇರೆ ದೇಶಗಳ ನಡುವೆ, ಅಥವಾ ಅಂತಾರಾಷ್ಟ್ರೀಯವಾಗಿ ಎಲ್ಲ ದೇಶಗಳ ನಡುವೆ ಒಂದು ಸ್ನೇಹ ಸೌಹಾರ್ದವನ್ನ ಏರ್ಪಡಿಸ್ಲಿಕ್ಕೆ ರಾಧಾಕೃಷ್ಣನ್ ಅವರು ಬಹಳವಾಗಿ ಶ್ರಮಿಸಿದ್ರು. ಅದಾದ ಮೇಲೆ ಅವರು ಉಪರಾಷ್ಟ್ರಪತಿಯಾಗಿ 2 ಸಲ ಆಯ್ಕೆ ಆದ ಮೇಲೆ ಮುಂದೆ ದೇಶದ ರಾಷ್ಟ್ರಪತಿ ಸ್ಥಾನಕ್ಕೆ ಸರ್ವಾನುಮತದಿಂದ ಆಯ್ಕೆ ಆದ್ರು. ಆ ಸಮಯದಲ್ಲಿ ಅವರ ವೇತನ ಹೆಚ್ಚಳ ಆಯಿತು. 10,000 ರೂಪಾಯಿಗಳ ವೇತನದಲ್ಲಿ ಬರೀ 2,500 ಅಂದ್ರೆ 2,500 ರೂಪಾಯಿಗಳನ್ನ ಮಾತ್ರ ತಾವಿಟ್ಕೊಂಡು ಉಳಿದಿದ್ದೆಲ್ಲವನ್ನ ಅವರು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ನೀಡ್ತಿದ್ರು ಅಂತ ಹೇಳಿ ಅವರ ಔದಾರ್ಯವನ್ನ ಕೂಡ ಇಲ್ಲಿ ಹೇಳ್ತಾರೆ. ಆಮೇಲೆ ಅವರ ಒಂದು ವ್ಯಕ್ತಿತ್ವವನ್ನ, ಒಂದು ಹೊರಗಿನ ಬಾಹ್ಯ ವ್ಯಕ್ತಿತ್ವ ಅಂದ್ರೆ ಒಂದು ಉಡುಗೆ ತೊಡುಗೆಯಲ್ಲಿ ರಾಧಾಕೃಷ್ಣನ್ ಅವರು ಹೇಗೆ ಕಾಣ್ತಾ ಇದ್ರು ಅಂತೆಲ್ಲ ಹೇಳ್ತಾರೆ. ನಾವು ಆಲ್ರೆಡಿ ಅವರ ಆಂತರಿಕ ವ್ಯಕ್ತಿತ್ವವನ್ನ, ಒಬ್ಬ ವ್ಯಕ್ತಿಯಾಗಿ ರಾಧಾಕೃಷ್ಣನ್ ಅವರು ಹೇಗೆ ಅನ್ನೋದನ್ನ ನೋಡಿದೀವಿ. ಅವರ ಹೊರನೋಟ ಅಂತಹ ಮುಖ್ಯವಾದದ್ದೇನೂ ಅಲ್ಲ, ಆದ್ರೂ ಇಲ್ಲಿ ಹೇಳ್ತಾರೆ, ನೋಡೋಣ. ಭಾರತೀಯರೆಲ್ಲರಿಗೂ ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ ಬಹಳ ಪರಿಚಿತವಾದದ್ದು. ಎತ್ತರವಾದ ನಿಲುವು, ಬಹಳ ಎತ್ತರವಾಗಿದ್ರು. ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ ಅಂತ ಹೇಳ್ತಾರೆ. ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ ಅಂದ್ರೆ ನಾವು ಜುಬ್ಬ ಅಂತ ಹೇಳ್ತೀವಲ್ಲ, ಆ ತರದ ಒಂದು ಉದ್ದನೆಯ ನಿಲುವಂಗಿಯನ್ನು ಅವ್ರು ಹಾಕ್ತಾ ಇದ್ರು. ಶುಭ್ರವೂ ನಿರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು. ಶುಭ್ರವಾದ ಬಿಳಿಯ ಪಂಚೆಯನ್ನು ಉಡ್ತಾ ಇದ್ರು. ತಲೆಗೆ ರುಮಾಲು ಅಥವಾ ಪೇಟವನ್ನ ಕಟ್ಕೊಳ್ತಾ ಇದ್ರು. ಕೋಪ ಸೂಚಕವಲ್ಲದ ಹುಬ್ಬು ಅಂತ ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ. ಯಾಕಂದ್ರೆ ಅವರು ಅಷ್ಟು ಒಂದು ವಿದ್ವಾಂಸರಾಗಿದ್ರು, ಪಂಡಿತರಾಗಿದ್ರು. ಆದ್ರೂ ಅವ್ರು ಯಾವತ್ತೂ ಕೋಪವನ್ನ ಸೂಚಿಸ್ತಿರ್ಲಿಲ್ಲ. ಹುಬ್ಬುಗಳು ಗಂಟಿಕ್ಕೊಂತಿರ್ಲಿಲ್ಲ. ಹುಬ್ಬುಗಳು ಕೋಪ ಸೂಚಕವಾಗಿರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಯಾವುದೋ ಸಮಸ್ಯೆಯ ಒಳ ಹೋಗುವಂತಿರುವ ಕಣ್ಣೋಟ ಅಂತ ಹೇಳ್ತಾರೆ. ಅಂದ್ರೆ ಫಿಲಾಸಫರ್ ಅಲ್ವಾ ಅವರು, ತತ್ವಶಾಸ್ತ್ರದವರು. ಯಾವಾಗ್ಲೂ ಯಾವುದೋ ಒಂದು ಚಿಂತನೆಯನ್ನ ಮಾಡ್ತಾ ಇದ್ರು. ಅವ್ರ ಕಣ್ಣಲ್ಲಿ ಒಂದು ಚಿಂತನೆ ಕಾಣಿಸ್ತಿತ್ತು ಯಾವಾಗ್ಲೂ ಅಂತ ಹೇಳ್ತಾರೆ. ಮುಗುಳು ನಗೆಯ ಸುಳುವು, ಅಷ್ಟು ಚಿಂತನೆಗಳಿಂದ ಕೂಡಿದ್ರು ಕೂಡ ಮುಖದಲ್ಲಿ ಒಂದು ಸಣ್ಣ ಮುಗುಳು ನಗೆ ಕಾಣಿಸ್ತಿತ್ತಂತೆ. ಇದು ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ ಅಂತ ಹೇಳ್ತಾರೆ. ಹೊರಗಡೆಯ ಪ್ರಪಂಚ ಎಷ್ಟೇ ಬದಲಾದ್ರು, ದೇಶ ವಿದೇಶಗಳಲ್ಲಿ ಇವರು ರಾಯಭಾರಿಯಾಗಿ ಕೆಲಸ ಮಾಡಿದ್ರು, ರಾಷ್ಟ್ರಪತಿ ಆದ್ರು, ಉಪರಾಷ್ಟ್ರಪತಿ ಆದ್ರು, ರಾಧಾಕೃಷ್ಣನ್ ಅವರು ತಮ್ಮ ವೇಷಭೂಷಣವನ್ನ ಕೊನೆಯವರೆಗೂ ಜತನವಾಗಿ ಉಳಿಸಿಕೊಂಡಿದ್ರು ಅಂತ. ಜತನ ಅಂದ್ರೆ ಜೋಪಾನವಾಗಿ. ಯಾವತ್ತೂ ಅವರು ತಮ್ಮ ಒರಿಜಿನಲ್ ವೇಷಭೂಷಣ ಏನಿತ್ತು ಅದನ್ನ ಬಿಡ್ಲಿಲ್ಲ. ಯಾವುದೇ ಒತ್ತಡ ಸಂದರ್ಭದಲ್ಲೂ ಅವರ ಮುಖದಲ್ಲಿರುವಂತಹ ಒಂದು ಸಣ್ಣ ಮುಗುಳ್ನಗು ಹಾಗೆ ಇತ್ತು.
ಹುಬ್ಬುಗಳು ಗಂಟಿಕ್ತಿರ್ಲಿಲ್ಲ. ಯಾವಾಗ್ಲೂ ಏನೋ ಒಂದು ಸಮಸ್ಯೆಯನ್ನ ಯೋಚನೆ ಮಾಡ್ತಾ ಅದರ ಪರಿಹಾರವನ್ನ ಕಂಡುಕೊಳ್ತಾ ಇರ್ತಿದ್ರು. ಆಮೇಲೆ ಅವರ ವೇಷಭೂಷಣಗಳು ಕೂಡ ಯಾವಾಗಲೂ ಮೊದಲಿನಂತೆ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ನಮಗ್ ಗೊತ್ತು ರಾಧಾಕೃಷ್ಣನ್ ಅವರು ಎಷ್ಟು ದೊಡ್ಡ ವಿದ್ವಾಂಸರಾಗಿದ್ರು, ಪಂಡಿತರಾಗಿದ್ರು ಅಂತ. ಆಮೇಲೆ ಹಾಗಾಗಿ ಅವರಿಗೆ ಅವರ ಸರ್ವತೋಮುಖ ಸೇವೆಯನ್ನ ಗಮನಿಸಿ ಭಾರತ ಸರ್ಕಾರ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನ ಅವರಿಗೆ ನೀಡಿ ಗೌರವಿಸಿದ್ದಾರೆ. ಬ್ರಸೆಲ್ಸ್‌ನ ಫ್ರೀ ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಕೊಟ್ಟಿದೆ. ಭಾರತೀಯ ವಿದ್ಯಾಭವನ ಅವರನ್ನ ಬ್ರಹ್ಮ ವಿದ್ಯಾಭಾಸ್ಕರ ಅನ್ನುವಂತಹ ಬಿರುದಿನಿಂದ ಗೌರವಿಸಿದೆ. ಅವರು ಲೇಖಕರಾಗಿದ್ರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಸರ್ಕಾರ ಸೆಪ್ಟೆಂಬರ್ 5ರಂದು ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ 1963ರಿಂದ ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ಘೋಷಿಸಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇದು ನಮಗೂ ನಿಮಗೂ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಎಲ್ಲರಿಗೂ ಗೊತ್ತು. ಸೆಪ್ಟೆಂಬರ್ 5ಅನ್ನ ನಾವು ಶಿಕ್ಷಕರ ದಿನ ಅಂತ ರಾಧಾಕೃಷ್ಣನ್ ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸ್ತೇವೆ ಅಂತ. ನಾವು ಆಗ್ಲೇ ಹೇಳ್ದೆ, ಅವರು ಶಿಕ್ಷಕರಾಗಿದ್ರು, ವಿದ್ವಾಂಸರಾಗಿದ್ರು. ಅನೇಕ ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಪುಸ್ತಕಗಳು, ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳು, ಮನಃಶಾಸ್ತ್ರ, ಸೈಕಾಲಜಿಗೆ ಸಂಬಂಧಪಟ್ಟಿರುವಂಥ ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಕೆಲವನ್ನ ನೋಡೋದಾದ್ರೆ ಇಂಡಿಯನ್ ಫಿಲಾಸಫಿ, ದಿ ಹಿಂದೂ ವ್ಯೂ ಆಫ್ ಲೈಫ್, ಆನ್ ಐಡಿಯಲಿಸ್ಟಿಕ್ ವ್ಯೂ ಆಫ್ ಲೈಫ್, ಈಸ್ಟ್ ಆ್ಯಂಡ್ ವೆಸ್ಟ್ ಇನ್ ರಿಲಿಜನ್, ಕಾಂಟೆಂಪರರಿ ಇಂಡಿಯನ್ ಫಿಲಾಸಫಿ, ಇವುಗಳು ಇವರ ಪ್ರಮುಖವಾದಂತಹ ಕೃತಿಗಳು. ಅವರು ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿಯನ್ನು ಹೊಂದಿದ ನಂತರ ಮದ್ರಾಸ್ ಅಂದ್ರೆ ಈಗಿನ ಚೆನ್ನೈಗೆ ತೆರಳಿ ಅಲ್ಲಿ ತಮ್ಮ ನಿವೃತ್ತ ಜೀವನವನ್ನ ಕಳೆದ್ರು. ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲೇರಿದ ಮಹಾನ್ ನಾಯಕರಾದಂತಹ ಶ್ರೀಯುತ ರಾಧಾಕೃಷ್ಣನ್ ಅವರು 1975ರಲ್ಲಿ ಇಹಲೋಕವನ್ನ ತ್ಯಜಿಸಿದರು. ಅವರು ಶ್ರೇಷ್ಠ ಶಿಕ್ಷಣ ತಜ್ಞ, ತತ್ವಜ್ಞಾನಿ ಹಾಗೂ ಮಾನವತಾವಾದಿಯಾಗಿ ಬಹುಮುಖ ಪ್ರತಿಭೆಯಿಂದ ವಿಶ್ವವಿಖ್ಯಾತರಾದರು ಅನ್ನೋಲ್ಲಿಗೆ ಈ ಪಾಠ ಮುಗಿಯುತ್ತೆ. ನಿಜವಾಗಿ ಈ ಪಾಠ ನಿಮ್ಮ ತರಗತಿ ಇಟ್ಟಿದ್ದು ಬಹಳ ಒಳ್ಳೆಯದು. ಯಾಕಂದ್ರೆ ಅಧ್ಯಾಪಕರಾಗಿ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಎಲ್ರಿಗೂ ಬಹಳ ಸ್ಫೂರ್ತಿದಾಯಕರಾದವರು. ಅವರ ಜೀವನದಿಂದ ಬಹಳ ಕಲೀಲಿಕ್ಕಿದೆ ನಮಗೆ. ಒಬ್ಬ ಲೇಖಕರಾಗಿ, ಒಬ್ಬ ರಾಯಭಾರಿಯಾಗಿ ಎಷ್ಟು ತರಹದ ಸೇವೆಯನ್ನ ಸಲ್ಲಿಸಿದ್ರಲ್ವಾ ಅವರು ನಮ್ಮ ದೇಶಕ್ಕೆ. ಹಾಗಾಗಿ ಯಾವಾಗಲೂ ಅವರನ್ನ ನೆನೆಸ್ಕೊಳ್ಬೇಕು. ತುಂಬ ಸ್ಫೂರ್ತಿದಾಯಕವಾದ ಜೀವನವನ್ನ ಅವರು ನಡೆಸಿದ್ರು. ನಿಮಗೂ ಕೂಡ ಈ ಪಾಠ ಅರ್ಥ ಆಯಿತು, ಅವರ ಜೀವನದ ಒಂದು ವಿಷಯ ತಿಳ್ಕೊಂಡ್ರಿ ನೀವು ಅಂತ ಅಂದ್ಕೊಳ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.